ಓಕೆ ಸರ್. ಸರ್ ಒನ್ ಥಿಂಗ್ ಐ ರಿಕ್ವೆಸ್ಟ್ ಯು, ನನಗಿಲ್ಲ ಅವ್ರ ಚಾಟ್ ಬಾಕ್ಸ್ ಇಲ್ಲಿ ಇವಾಗಲೇ ಹಾ ಕಾಣೋ ಸರ್. ಥರ ಮಾಡಿ ಸರ್. ಇವಾಗಲೇ ನನಗೆ ಕಂಡ್ರೆ ಸೊ ಅದು ಡೈಲಾಗ್ ಹಾ ಇರುತ್ತೆ. ಸರ್. ನಿನ್ನೆ ಇತ್ತಲ್ವಾ ಸರ್ ಕ್ಲಾಸಲ್ಲಿ, ಹಾ ಸರ್. ಆ ರೀತಿ ನನಗೂ ಇಲ್ಲೇ ಲೈವ್ ಹಾ ಕೊಟ್ಬಿಟ್ರೆ. ಸರ್. ಹಾಂ ಸರ್. ಈಗ ಒಬ್ರು ಜಾಯ್ನ್ ಆಗಿದ್ದಾರೆ ಸರ್. ಹೌದಾ? ಲೆಟ್ ಮಿ ಹಾ ವೇಟ್ ಸರ್. ಫಾರ್ ಫ್ಯೂ ಮೋರ್ ಮಿನಿಟ್ಸ್. ಗುಡ್ ಈವ್ನಿಂಗ್ ಟು ಆಲ್. Today session will start Dr. Monesh Badger sir. The continue classes last 1 week. He is a sociology presentation and whatever he done in the last few classes, it's a continuing as per your syllabus. Sir, go ahead. Stream. Over to you, sir. ಎಷ್ಟು ಜನ ಬಂದಿದ್ದಾರೆ ನೋಡಿ ಸ್ವಲ್ಪ. 2 ಜನ ಬಂದಿದ್ದಾರೆ. 2 ಜನ ಇದ್ದಾರೆ ಸರ್. ಹಾಂ ಸರ್. 2 ಜನ ಇದ್ದಾರೆ ಸರ್. ಈಗ ಇಬ್ಬರು ಜಾಯ್ನ್ ಆಗಿದ್ದಾರೆ ಸರ್. ಸರ್ ಒಂದು ಸರ್. ನಿಮಿಷ ವೇಟ್ ಮಾಡೋಣ. 1 ನಿಮಿಷ, ಯಾಕಂದ್ರೆ ಜಸ್ಟ್ ನಾವು ಲಿಂಕ್ ಶೇರ್ ಆಗಿದೆ. ಹಾ, ವೇಟ್ ಮಾಡುವ ಸರ್, ವೇಟ್ ಮಾಡುವ. 1 ಮಿನಿಟ್ ವಿಲ್ ವೇಟ್ ಸರ್. ಹಾ ಸರ್. ಓಕೆ. ಅಂದ್ರೆ ನಾನು ಇವತ್ತು ಸರ್ ಅದೇ ಥಿಯರಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. Okay, sir. ಸಿಲೆಬಸ್ Okay, ಅದೇನು ಎಕ್ಸ್ಪ್ಲನೇಷನ್ ಬೇಡ ಅಂತಂದ್ರು. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಥಿಯರಿ. ಸೊ ಲೆಟ್ ಅಸ್ ವೇಟ್ ಫಾರ್ 2 more minutes. 1 more minute. ಸರ್ ನನಗೆ ಸ್ವಲ್ಪ ಇಲ್ಲ ಅದು ಚಾಟ್ ಸ್ಟ್ರೀಮ್ ಅನ್ನು ಕೊಟ್ಟರೆ ಒಳ್ಳೆಯದು ಸರ್. ಸರ್ ಚಾಟ್ ಸ್ಟ್ರೀಮ್ ಕಾಣೋ ತರ ಕೊಟ್ರೆ ಒಳ್ಳೆಯದು. ನನಗೆ ಕಾಣ್ತದೆ ಸರ್. ಹೌದಾ? ಇದು ನನಗೆ ಸ್ವಲ್ಪ ಕಾಣೋ ತರ ಏನಾದ್ರು ಮಾಡಿ. ನೀವು ಮೊಬೈಲ್ ಅಲ್ಲಿ ಆನ್ ಮಾಡಿದೀನಿ ಸರ್ ಇವಾಗ. ಹಾ, ಓಕೆ. ಪಾರ್ಟಿಸಿಪೆಂಟ್ಗೆ ಅದು ಇದು ಇಲ್ಲ ಸರ್, ಅವಕಾಶ ಇಲ್ಲ ಅನ್ಸುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಸರ್. ನಾವು 4 participants are joined here, sir. ಹಾ ಸರ್. ಓಕೆ. 1 2 3 You can start, 4. Sir. Now you can. Okay. 4 members ಬಂದಿದ್ದಾರೆ. 4 members are here. Okay. Very good evening. Very good evening to all the participants. So today it is my 5th lecture. I think 5th what you call session. So ಬಹಳ ಜನ ಕೇಳಿದ್ರಿ ನೀವು ಯಾವ್ದಾದ್ರು ಒಂದು ಥಿಯರಿಯನ್ನು ಮಾಡಿ ಅಂತ ಹೇಳಿ. ಸೊ ನಾನು ಅದಕ್ಕೆ ಇವತ್ತು ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ಕಾನ್ಫ್ಲಿಕ್ಟ್ ಸ್ಕೂಲ್ ಆಫ್ ಥಾಟ್. ನಿಮಗೆ ಗೊತ್ತಿರೋ ಹಾಗೆ ಸಂಘರ್ಷಾತ್ಮಕ ಸಿದ್ಧಾಂತ ಅಥವಾ ಕಾನ್ಫ್ಲಿಕ್ಟ್ ಸ್ಕೂಲ್, ಸಂಘರ್ಷಾತ್ಮಕ ದೃಷ್ಟಿಕೋನ ಅಂತ ಕರಿತೀವಿ, ಮತ್ತು ನಾವು ಕಾನ್ಫ್ಲಿಕ್ಟ್ ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ. ಸೊ today we will go in depth in the origin and development of conflict theory or conflict school of thought. ನಿಮಗೆಲ್ಲ ಗೊತ್ತಿರೋ ಹಾಗೆ it is one of the important theoretical perspectives in sociology. One of the most important theoretical perspectives in sociology, conflict school of thought. Other theories, like other perspectives like neo-Marxian theories, they are completely depending on this conflict theory and varieties of conflict school. Okay. Namaste to all. Okay. Tell to your friends to join as soon as possible. Okay. Now it is already 2.5 minutes. Okay. Now the first question, before going to the origin and development of conflict school of thought, let us look into what is school of thought. What is school of thought? The bundle of facts is called as theory. Bundle of facts which are proved is called as theory. In the same way, the bundle of or collection of theory is called as school of thought. ಸಿದ್ಧಾಂತ ಅಂದ್ರೆ ಏನು? ಫ್ಯಾಕ್ಟ್ಸ್ ಗಳ ಒಂದು ಬಂಡಲ್. ಸ್ಕೂಲ್ ಆಫ್ ಥಾಟ್ ಅಂತ ಅಂದ್ರೆ ಕಲೆಕ್ಷನ್ ಆಫ್ ಥಿಯರೀಸ್ ಅಂಡ್ ಸಿಮಿಲರ್ ಐಡಿಯಾಸ್. ಅದಕ್ಕೆ ನಾವು ಸ್ಕೂಲ್ ಆಫ್ ಥಾಟ್ ಅಂತೇಳಿ ಕರಿತೀವಿ. ನಾಟ್ ಓನ್ಲಿ ಇನ್ ಸೋಶಿಯಾಲಜಿ, ಇನ್ ಮಸ್ಟ್ ಆಲ್ ಡಿಸಿಪ್ಲಿನ್ಸ್ ದೇರ್ ಆರ್ ಸ್ಕೂಲ್ ಆಫ್ ಥಾಟ್ಸ್. In philosophy also there are 6 schools of Indian philosophy. ಷಡ್ ದರ್ಶನಗಳು ನಾವು ಕರಿತೀವಿ. In the same way, in sociology also we have conflict school, functional school, symbolic school, like we have many school of thoughts. Okay. Here we are dealing with conflict school of thought. Then conflict, as we know, ನಮಗೆಲ್ಲ ಗೊತ್ತಿರುವ ಹಾಗೆ, it is one of the important social processes. ಇದೊಂದು ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಮೂರನೇದು. ಕೋಆಪರೇಷನ್, ಕಾಂಪಿಟಿಷನ್, ಕಾನ್ಫ್ಲಿಕ್ಟ್. ಫಸ್ಟ್ ಕೋಆಪರೇಷನ್ ಇರುತ್ತೆ, ಕೋಆಪರೇಷನ್ ಆದ್ಮೇಲೆ ಕಾಂಪಿಟಿಷನ್ ಬರುತ್ತೆ. ಕಾಂಪಿಟಿಷನ್ ಜಾಸ್ತಿ ಆಯ್ತು ಅಂದ್ರೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಕಾನ್ಫ್ಲಿಕ್ಟ್.
ಕನ್ನಡದಲ್ಲಿ ನಾವು ಇದಕ್ಕೆ ಸಂಘರ್ಷ ಅಂತ ಹೇಳಿ ಕರಿತೀವಿ. ಸೊ ಇಟ್ಸ್ ಎ ಬೇಸಿಕ್ ಸೋಷಿಯಲ್ ಪ್ರೋಸೆಸ್. ಓಕೆ, ಇಟ್ ಈಸ್ ಆಂಟಿಥಿಸಿಸ್ ಆಫ್ ಕೋಆಪರೇಷನ್, ಅಂದ್ರೆ ಅದರ ಅಪೋಸಿಟ್, ಸಹಕಾರದ ಇದು ಅಪೋಸಿಟ್. ಇಲ್ಲಿ ಏನಾಗ್ತತಿ ಅಂತಂದ್ರೆ ಅ ಡೆಲಿಬರೇಟ್ ಅಟೆಂಪ್ಟ್ ಇಸ್ ಮೇಡ್ ಟು ಪ್ರಿವೆಂಟ್ ಆರ್ ರೆಸಿಸ್ಟ್ ದಿ ವಿಲ್ ಆಫ್ ಅದರ್ಸ್. ಇನ್ನೊಬ್ಬರ ವಿಲ್ ಅನ್ನ ನಾವು ಡೆಲಿಬರೇಟ್ಲಿ ಪರ್ಪಸ್ಫುಲ್ಲಿ ರೆಸಿಸ್ಟ್ ಮಾಡ್ತೀವಿ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನನ ಮಾಡ್ತೀವಿ. ಅದಕ್ಕೆ ನಾವು ಕಾನ್ಫ್ಲಿಕ್ಟ್ ಅಂತ ಹೇಳಿ ಕರಿತೀವಿ. ಸೊ ದೇರ್ ಆರ್ ಮೆನಿ ಡೆಫಿನೇಷನ್ಸ್ ಫಾರ್ ದಿ ಟರ್ಮ್ ಕಾನ್ಫ್ಲಿಕ್ಟ್ ಇನ್ ಸೋಶಿಯಾಲಜಿ. ಗಿಲಿನ್ ಅಂಡ್ ಗಿಲಿನ್, they defined conflict is the social process in which individuals or groups seek their ends by directly challenging the antagonistic by violence or threat of violence. ಸೊ ಇನ್ನೊಬ್ಬರ ವಿಲ್ ಅನ್ನು ನಾವು ರೆಜಿಸ್ಟ್ ಮಾಡೋದಕ್ಕೆ ನಾವು ಕಾನ್ಫ್ಲಿಕ್ಟ್ ಅಂತ ಸಿಂಪಲ್ ಆಗಿ ನಾವು ಕರಿತೀವಿ. ಹಾಗಾದ್ರೆ ಈ ಕಾನ್ಫ್ಲಿಕ್ಟ್ ಸ್ಕೂಲ್ ಆಫ್ ಥಾಟ್ ಅನ್ನೋದು ಯಾವಾಗ ಎಮರ್ಜ್ ಆಯಿತು ಅಥವಾ ಯಾವಾಗ ಒರಿಜಿನ್ ಆಯಿತು? ಇಟ್ ವಾಸ್ ಒರಿಜಿನೇಟೆಡ್, ನಿಮಗೆಲ್ಲ ಗೊತ್ತಿರೋ ನಾನು ಹೇಳಿದ ಲಾಸ್ಟ್ ಕ್ಲಾಸ್ ಅಲ್ಲಿ 1940s ಅಲ್ಲಿ ಫಂಕ್ಷನಲ್ ಸ್ಕೂಲ್ ವಾಸ್ ಇನ್ ಇಟ್ಸ್ ಪೀಕ್ ಪಾಯಿಂಟ್ ಆರ್ ಅಪೆಕ್ಸ್. 1940ರ ದಶಕದಲ್ಲಿ ಫಂಕ್ಷನಲ್ ಥಿಯರಿ ಅಥವಾ ಫಂಕ್ಷನಲ್ ಸ್ಕೂಲ್ ಆಫ್ ಥಾಟ್ ಅನ್ನೋದು ಅದು ತನ್ನ ಉತ್ತುಂಗದಲ್ಲಿ ಇತ್ತು. ಸೊ ಗ್ರಾಜುವಲಿ ಅದು ಡಿಕ್ಲೈನ್ ಆಗ್ತಾ ಬಂತು. 1960ಗೆ ಕಾನ್ಫ್ಲಿಕ್ಟ್ ಸ್ಕೂಲ್ ಅನ್ನೋದು ಒರಿಜಿನ್ ಆಯಿತು, ಅಥವಾ ಅದೇನು ಕರಿತೀರಿ ನೀವು, ಇಟ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಆಫ್ಟರ್ 1960. ಬಟ್ ಇದರ ಒಂದು ಬೇರುಗಳು ಅಥವಾ ರೂಟ್ಸ್ ಆಫ್ ದಿ ಸ್ಕೂಲ್ ಆಫ್ ಥಾಟ್ ಆರ್ ಫೌಂಡ್ ಇನ್ ಆಲ್ಮೋಸ್ಟ್ ಆಲ್ ಏನ್ಸಿಯಂಟ್ ಸ್ಕ್ರಿಪ್ಚರ್ಸ್, ಸ್ಟಡೀಸ್, ಹಿಸ್ಟ್ರಿಕಲ್ ಸ್ಟಡೀಸ್, ಪೊಲಿಟಿಕಲ್ ಸೈನ್ಸ್ ಸ್ಟಡೀಸ್. ಇದು ಸೋಶಿಯಾಲಜಿಗೆ ಮಾತ್ರ ಸೀಮಿತವಾದಂತಹ ಒಂದು ಪರಿಕಲ್ಪನೆ ಅಲ್ಲ. ಇದರ ಬೇರುಗಳು ಇತಿಹಾಸದಲ್ಲಿ ಬೇರೆ ಬೇರೆ ಕಡೆ ಸಿಗ್ತವೆ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಸಿಗ್ತವೆ, ಎಕನಾಮಿಕ್ಸ್ ಅಲ್ಲಿ ಸಿಗ್ತವೆ, ಲಿಟ್ರೇಚರ್ ಸ್ಟಡಿಯಲ್ಲಿ ಸಿಗ್ತವೆ. ಸೊ ಎಲ್ಲ ಕಡೆಗೆ ಇದರ ರೂಟ್ಸ್ ಗಳನ್ನ ನಾವು ನೋಡಬಹುದು. ಯಾವ್ದ್ರದ್ದು? ಕಾನ್ಫ್ಲಿಕ್ಟ್ ಸ್ಕೂಲ್ದು. ಬಟ್ ಆರ್ even before Christ also there were many statements about conflict, many statements about conflict in the society. ಸಮಾಜದಲ್ಲಿ ಸಂಘರ್ಷದ ಕುರಿತಾಗಿ ಬೇರೆ ಬೇರೆ ಅವರು ಮಾತಾಡಿದ್ದಾರೆ. ಇವನ್ ಬಿಫೋರ್ ಕ್ರೈಸ್ಟ್ ಆಲ್ಸೋ. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಪರಶುರಾಮ್ ಸರ್. ದೆನ್ ಇನ್ ಇಂಡಿಯಾ, ಭಾರತದ ಒಂದು ನೀವು ಹಿನ್ನೆಲೆಗೆ ಬಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಇದರ ಮೊದಲನೆಯ ಕುರುಹು. He talked about conflict in the society. That's why he is regarded as the father of conflict in sociology. He talked about conflict in the Arthashastra in his book Arthashastra, and he made a statement. He made a statement regarding conflict. What is that? Men okay. I will read all the what you call Shilpa Aure. Please suggest books for research methods and please analyze unit 6 remaining concepts it's needed and last unit of sociology of Karnataka. ಮೇಡಮ್ ನನಗೆ ಇವತ್ತೊಂದಿದೆ, ಮೋಸ್ಟ್ಲಿ ನಾಳೆ ಒಂದಿದೆ. ಎಲ್ಲವನ್ನು ಈ ಸ್ಲಾಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಐ ವಿಲ್ ಟ್ರೈ ಟು ಮ್ಯಾನೇಜ್ ಇಟ್. ಓಕೆ. ಹಾ, ಭಾರತಕ್ಕೆ ಬಂದ್ರೆ ಕೌಟಿಲ್ಯ. ಸೊ ಕೌಟಿಲ್ಯ ಏನ್ ಹೇಳ್ತಾರೆ ಅಂದ್ರೆ, ಮೆನ್ ಆರ್ ಜನರಲಿ ಲೇಜಿ ಬೈ ನೇಚರ್. ಮೆನ್ ಆರ್ ಜನರಲಿ ಲೇಜಿ ಬೈ ನೇಚರ್. ಅವರು ಮೂಲತಃ ಲೇಜಿನೇ ಇರ್ತಾರೆ. ದೆನ್ ಅಂಡ್ ಬಿಕೇಮ್ ಆಕ್ಟಿವ್ ಓನ್ಲಿ ಆಫ್ಟರ್ ಕಾನ್ಫ್ಲಿಕ್ಟ್ ಇನ್ ಸೊಸೈಟಿ. ಅವ್ರು ಆಕ್ಟಿವ್ ಆಗೋದು ಕಾನ್ಫ್ಲಿಕ್ಟ್ ಆದ್ಮೇಲೆನೆ ಅಲ್ವಾ? ನಾವು ಯೂಶಲಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಓದ್ತಾ ಇದ್ರಿ. ಮೊನ್ನೆ ನಮ್ಮ ಉನ್ನತ ಶಿಕ್ಷಣ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ರಿ ಏನಂತೇಳಿ, ಜಾನ್ವರಿ ಎಂಡಲ್ಲಿ ನಾವು ಎಕ್ಸಾಮ್ ಮಾಡ್ತೀವಿ. ಸಡನ್ ಆಗಿ ಎಲ್ರು ನಾವು ಅಲರ್ಟ್ ಆದ್ವಿ. ಹಂಗೆ ಕಾನ್ಫ್ಲಿಕ್ಟ್ ಬಂದಾಗ ನಾವು ಅಲರ್ಟ್ ಆಗ್ತೀವಿ ಅಂತೇಳಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನಾವು ಕೌಟಿಲ್ಯನ ಅರ್ಥಶಾಸ್ತ್ರವೇ ಒರಿಜಿನ್ ಅಂತೇಳಿ ನಾವು ಇದಕ್ಕೆ ಖಂಡಿತವಾಗಿ ಹೇಳಬಹುದು. ಇವನ್ ಗ್ರೀಕ್, ರೋಮನ್ನು, ಚೈನೀಸ್ ಸ್ಕಾಲರ್ಸ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹಾಬ್ಸ್ ಕೂಡ ಒಂದು ಮಾತಾಡಿದ್ದಾರೆ. ಮ್ಯಾನ್ಸ್ ಲೈಫ್ ಈಸ್ ಶಾರ್ಟ್ ಅಂಡ್ ನೆಸ್ಟಿ ಅಂಡ್ ಬ್ರಿಟಿಷ್. ಇನ್ ಆರ್ಡರ್ ಟು ಕಂಟ್ರೋಲ್ 3 ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಅವಾಗಲ್ಲಿ ಕಾನ್ಫ್ಲಿಕ್ಟ್ ಬಗ್ಗೆ ಹೇಳ್ತಾರೆ. ದೆನ್ ಜೆ ರೂಸೋ, ಮ್ಯಾನ್ ಬಾರ್ನ್ ಫ್ರೀ ಹಿ ಈಸ್ ಇನ್ ಚೈನ್ ಅಂತ ಹೇಳಿ ಅವರು ಹೇಳ್ತಾರೆ. ದೆನ್ ಡೇವಿಡ್ ಹ್ಯೂಮ್ is an empiricist. Men created society from necessity in order to maintain justice, peace, and safety.
with society men would fight one another ಅಂತೇಳಿ ಜೆ ರೋಸೋ ಹೇಳ್ತಾರೆ. ಸೊ ದೇರ್ ಆರ್ ಮೆನಿ. ಅಡಮ್ ಸ್ಮಿತ್ ಅವ್ರು ಹೇಳ್ತಾರೆ ಎಕನಾಮಿಕ್ ಕಾನ್ಫ್ಲಿಕ್ಟ್ leads to greater production. So there is conflict always in society. It is a part and parcel of society. ಗುಂಪ್ಲೋವಿಚ್ ಅವ್ರು ಹೇಳ್ತಾರೆ basis of group life was conflict or fear of attack from others. So this is a some what you call roots of conflict in other what you call thinkings like political science, sociology, economics, and all. Okay, but even then, major contributions of for this school of thought was given by Karl Marx, and he laid a strong foundation for conflict school of thought. ಇದಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್, ಅಕಾಡೆಮಿಕ್ ಸ್ಟ್ರಾಂಗ್ ಫೌಂಡೇಶನ್ ಅನ್ನ ಹಾಕಿದಂಥವ್ರು ಕಾರ್ಲ್ ಮಾರ್ಕ್ಸ್ ಅವರು. ಸೊ ಅವರ ಕಾಂಟ್ರಿಬ್ಯೂಷನ್ ನಮ್ಗೆ ಗೊತ್ತಿದೆ. ಏನು ಎಕನಾಮಿಕ್ ಡಿಟರ್ಮಿನಿಸಮು, ಕ್ಲಾಸ್ ಕಾನ್ಫ್ಲಿಕ್ಟು, ಅಲಿನೇಷನ್ನು, ಪಾಪರೈಸೇಷನ್ನು, ಸರ್ಪ್ಲಸ್ ವ್ಯಾಲ್ಯೂ. ಸೊ ಇದೆಲ್ಲದರಲ್ಲಿ ಅವರು ದೇ ಹೈಲೈಟೆಡ್ ದಿ ರೋಲ್ ಆಫ್ ಕಾನ್ಫ್ಲಿಕ್ಟ್. ಓಕೆ, ಈಗ ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಈ ಸ್ಕೂಲ್ ಆಫ್ ಥಾಟ್ ಅಲ್ಲಿ ಮುಖ್ಯವಾಗಿ 6 ಸ್ಕೂಲ್ಗಳು ಬರ್ತವೆ. ನಿಮ್ಮ ಸಿಲೆಬಸ್ ಅಲ್ಲಿ ಕೇವಲ ಒಂದೇ ಒಂದು ಸ್ಕೂಲನ್ನು ಅವರು ಮೆನ್ಷನ್ ಮಾಡಿದ್ದಾರೆ. 6 ಸ್ಕೂಲ್ಗಳು ಬರ್ತವೆ. ಸೊ 6 ಸ್ಕೂಲ್ಗಳು ನೀವು ಥರೋ ಆಗಿ ಸ್ಟಡಿ ಮಾಡಲೇಬೇಕು. ಯಾಕಂದ್ರೆ ಮಿನಿಮಮ್ ಒಂದೊಂದು ಸ್ಕೂಲಿಂದ ಒಂದೊಂದು ಕ್ವಶನ್ ಆದ್ರೂ ಎಕ್ಸಾಮ್ಗೆ ಬರತಕ್ಕಂಥ ಚಾನ್ಸ್ ಇದೆ. ಸೊ ಯು ಶುಡ್ ರೀಡ್ ಇನ್ ಡೆಪ್ತ್ ಆಲ್ ದಿ 6 ಸ್ಕೂಲ್ಸ್ ಆಫ್ ಕಾನ್ಫ್ಲಿಕ್ಟ್. ನೋ ಅದರ್ ಚಾಯ್ಸ್. ಓಕೆ, ಹಂಗಂದ್ರೆ ಅವು ಯಾವ್ಯಾವವು? ಸೊ ಫಸ್ಟ್ ಒನ್, ಫ್ರಾಂಕ್ಫರ್ಟ್ ಸ್ಕೂಲ್ ಆರ್ ಕ್ರಿಟಿಕಲ್ ಥಿಯರಿ. ಫ್ರಾಂಕ್ಫರ್ಟ್ ಸ್ಕೂಲ್ ಆರ್ ಕ್ರಿಟಿಕಲ್ ಥಿಯರಿ, ಈ ಒಂದು ಸ್ಕೂಲ್ ಆಫ್ ಥಾಟ್ ಅಲ್ಲಿ ಬರ್ತಕ್ಕಂಥವ್ರು ಮೇಜರ್ ಫಿಗರ್ಸ್ ಯಾರ್ಯಾರು ಅಂದ್ರೆ ಥಿಯೋಡರ್ ಅಡಾರ್ನೋ, ಮ್ಯಾಕ್ಸ್ ಹರ್ಕೈಮರ್, ಹರ್ಬರ್ಟ್ ಮಾಸ್ಕು, ಅಲೈನ್ ಟಾರೆನ್, ಟಿ ಬಿ ಬಟಮೋರ್, ಜಾಗನ್ ಹೇಬರ್ಮಾಸ್. ಇವರೆಲ್ಲ ಅತಿ ಪ್ರಮುಖವಾದಂಥವ್ರು. ಇದ್ರ ಬಗ್ಗೆ ನೀವು ಡೀಪ್ ಆಗಿ ಓದ್ಕೊಳ್ಳಿ. ಇದರಲ್ಲಿ ನಿಮಗೆ 1-2 ಕ್ವಶನ್ ಬಂದೇ ಬರುತ್ತೆ. ಇದರಲ್ಲಿ ಯಾರು ಕ್ರಿಟಿಕಲ್ ಸ್ಕೂಲ್ಗೆ ಸಂಬಂಧಪಡೋದಿಲ್ಲ ಅಂತಾರೋ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಸೊ ಫಸ್ಟ್ ಸ್ಕೂಲ್. ಎರಡನೇದು ರಾಡಿಕಲ್ ಸ್ಕೂಲ್ ಆರ್ ರಾಡಿಕಲ್ ಸೋಶಿಯಾಲಜಿ ಆರ್ ನ್ಯೂ ಸೋಶಿಯಾಲಜಿ ಅಂತ ಕೂಡ ನಾವು ಇದಕ್ಕೆ ಕರಿತೀವಿ. ಇದರ ಪ್ರೊಪೋನೆಂಟ್ಸ್ ಯಾರಪ್ಪ ಅಂದ್ರೆ ಹೊರೋವಿಡ್ಜ್ ಅಂಡ್ ಕ್ವಾರ್ಟರೈಟ್ ಮಿಲ್ಸ್ ಆರ್ C.W. ಮಿಲ್ಸ್, ದಿ ಪ್ರೊಪೋನೆಂಟ್ ಆಫ್ ರಾಡಿಕಲ್ ಸೋಶಿಯಾಲಜಿ. ಇದು ಎರಡನೇ ಸ್ಕೂಲು. ಇದು ರಾಡಿಕಲ್ ಆಗಿದೆ, ತುಂಬಾ ರಾಡಿಕಲ್. ದಿ ಕ್ವಶನ್ ಇಟ್ ದಿ ಸಮ್ ಎಕ್ಸಿಸ್ಟಿಂಗ್ ನಾರ್ಮ್ಸ್ ಆಫ್ ಸೊಸೈಟಿ. ಸೊ ರಾಡಿಕಲ್ ಸ್ಕೂಲ್ ತುಂಬಾ ಚೆನ್ನಾಗಿದೆ, ಓದಿ. ಯಾವ ಬುಕ್ ಅಲ್ಲಿ? ಅಬ್ರಾಮ್ ಫ್ರಾನ್ಸಿಸ್ ಅಲ್ಲಿ. ಕ್ವಾರ್ಟರೈಟ್ ಮಿಲ್ಸ್ ಇದಕ್ಕೆ ಮುಖ್ಯವಾದವರು. ದೆನ್ ಡೈಲೆಕ್ಟಿಕಲ್ ಸೋಶಿಯಾಲಜಿ ಆರ್ ಡೈಲೆಕ್ಟಿಕ್ ಸ್ಕೂಲ್ ಆಫ್ ಥಾಟ್. ಇಲ್ಲಿ ಬರ್ತಕ್ಕಂಥವರು ಕಾರ್ಲ್ ಮಾರ್ಕ್ಸ್ ಮತ್ತು ರಾಲ್ಫ್ ಡೈರೆಂಡಾರ್ಫ್. ಮುಖ್ಯವಾಗಿ ಇಬ್ರು ಇಲ್ಲಿ ಬರ್ತಾರೆ. ಡೈಲೆಕ್ಟಿಕಲ್ ಸೋಶಿಯಾಲಜಿ ಆರ್ ಡೈಲೆಕ್ಟಿಕ್ ಸ್ಕೂಲ್. ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಫಂಕ್ಷನಾಲಿಸಮ್. ಈ ಸ್ಕೂಲಲ್ಲಿ ದಿ ಫಸ್ಟ್ ಸ್ಕೂಲ್ ವಿಚ್ ಟಾಕ್ಡ್ ಅಬೌಟ್ ಪಾಸಿಟಿವ್ ಫಂಕ್ಷನ್ಸ್ ಆಫ್ ಕಾನ್ಫ್ಲಿಕ್ಟ್ ಆರ್ ಪಾಸಿಟಿವ್ ಫೇಸ್ ಆಫ್ ಕಾನ್ಫ್ಲಿಕ್ಟ್ ಆರ್ ಪಾಸಿಟಿವ್ ರೋಲ್ ಆಫ್ ಕಾನ್ಫ್ಲಿಕ್ಟ್ ಇನ್ ದಿ ಸೊಸೈಟಿ ಆರ್ ಬೆಟರ್ಮೆಂಟ್ ಆಫ್ ಸೊಸೈಟಿ. ದಟ್ ಇಸ್ ದ ಓನ್ಲಿ ಒನ್ ಸ್ಕೂಲ್ ಇನ್ ದಿಸ್ ಬಂಚ್ ಆಫ್ ಸ್ಕೂಲ್ ಆಫ್ ಥಾಟ್. ಅದರ ಮುಖ್ಯವಾದ ಪ್ರಪೋನೆಂಟ್ಸ್ ಯಾರಪ್ಪ ಅಂದ್ರೆ ಇಬ್ರು ಗುರು ಶಿಷ್ಯರು, ಲೆವಿಸ್ ಎ ಕೂಸರ್ ಅಂಡ್ ಜಾರ್ಜ್ ಸಿಮೆಲ್. ಇವರಿಬ್ರು ಅಲ್ಲಿ ಬರ್ತಾರೆ. ಸೊ ನಿಮ್ಮ ಎಕ್ಸಾಮ್ ಇದೊಂದು ಸ್ಕೂಲ್ ಅನ್ನು ಅವರು ಇಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಅನಾಲಿಟಿಕಲ್ ಸ್ಕೂಲ್ ಆರ್ ಅನಾಲಿಟಿಕಲ್ ಕಾನ್ಫ್ಲಿಕ್ಟ್. ಇಲ್ಲಿ ಬರ್ತಕ್ಕಂಥವ್ರು ರ್ಯಾಂಡಾಲ್ ಕೋಲಿನ್ಸ್. ನಾಲ್ಕನೇದು ಫಾರ್ಮಲ್ ಕಾನ್ಫ್ಲಿಕ್ಟ್ ಸ್ಕೂಲ್ ಅಥವಾ ಫಾರ್ಮಲ್ ಕಾನ್ಫ್ಲಿಕ್ಟ್ ಸ್ಕೂಲ್. ಆರನೇದು ಇದರ ಒಂದು ಚಾಂಪಿಯನ್ ಯಾರಪ್ಪ ಅಂದ್ರೆ ಥಿಯೋಡರ್ ಕ್ಯಾಪ್ಲೋ. ಸೊ ಈಗ ನೀವು 1 by 1 ಅನ್ನ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಿಕೊಂಡು ಬರಬೇಕು. ಸೊ 6 ಸ್ಕೂಲ್ಗಳ ಬಗ್ಗೆ ಅಟ್ ಲೀಸ್ಟ್ ಹೆಸರನ್ನು ಮತ್ತು ಆ ಸ್ಕೂಲಿನ ಚಾಂಪಿಯನ್ಸ್ ಯಾರಿದ್ದಾರೆ ಅಷ್ಟನ್ನಾದರೂ ಯು ಶುಡ್ ಬೋರ್ ಇನ್ ಯುವರ್ ಮೈಂಡ್. ಓಕೆ, ನೆಕ್ಸ್ಟ್ ನೌ ಲೆಟ್ ಅಸ್ ಲುಕ್ ಇನ್ ಟು ದಿ ಬೇಸಿಕ್ ಪಾಸ್ಟುಲೇಟ್ಸ್ ಆಫ್ ದಿಸ್ ಸ್ಕೂಲ್ ಆಫ್ ಥಾಟ್. ಈ ಒಂದು ಕಾನ್ಫ್ಲಿಕ್ಟ್ ಸ್ಕೂಲಿನ ಬೇಸಿಕ್ ಪಾಸ್ಟುಲೇಟ್ಸ್ ಏನು? ಆಲ್ಮೋಸ್ಟ್ ದೇ ಆರ್ ಕಂಪ್ಲೀಟ್ಲಿ ಅಪೋಸಿಟ್ ಟು ಫಂಕ್ಷನಲಿಸಮ್. ಫಂಕ್ಷನಲಿಸಮ್ ಅವರ ಅಪೋಸಿಟ್ ಆಗಿ ಇವರು ಇದ್ದಾರೆ. ವಾಟ್ ಆರ್ ದಿ ಬೇಸಿಕ್? ಮೊದಲನೇದು ಏನಪ್ಪಾ ಅಂದ್ರೆ ಕಾನ್ಫ್ಲಿಕ್ಟ್ ಈಸ್ ಅ ಯೂನಿವರ್ಸಲ್ ಪ್ರೋಸೆಸ್. ದಟ್ ಮೀನ್ಸ್ ಕಾನ್ಫ್ಲಿಕ್ಟ್ ಈಸ್ ಎವ್ರಿವೇರ್. We cannot imagine any society without conflict. So conflict
is a universal process irrespective of time and space. Okay, this is the first postulates of conflict school of thought. Second one, conflict brings about social change and it is a continuous process. Social change is the result of social conflict and this conflict is a continuous process. ಇಲ್ಲಪ್ಪ ಇವತ್ತು ಕಾನ್ಫ್ಲಿಕ್ಟ್ ಆಯಿತು, ನಾಳೆ ಇನ್ನೇನಿಲ್ಲ, ಇವತ್ತೊಂದು ಯುದ್ಧ ಆಯಿತು, ಮುಗೀತಿನ ಯುದ್ಧವೇ ಇಲ್ಲ. ನೋ, ಕಾನ್ಫ್ಲಿಕ್ಟ್ is continuous in one or other way. It may be in latent or it may be in a manifest form, but it is continuous process. Next, conflict is more or less permanent and a normal feature of a society. Conflict is a more or less permanent characteristics of a society. ಯಾವುದೇ ಒಂದು ಸಮಾಜದ ಲಕ್ಷಣಗಳನ್ನ ನೋಡಿದ್ರೆ ಕನ್ಸೆನ್ಸಸ್ ಜೊತೆಗೆ ಹಾರ್ಮೋನಿ ಜೊತೆಗೆ ಕಾನ್ಫ್ಲಿಕ್ಟ್ ಕೂಡ ಅಲ್ಲಿ ಇದ್ದೇ ಇರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಎ permanent characteristics of a society and it is a very normal feature ಅಲ್ವಾ. ಇದಕ್ಕೆ ಮುಂದೆ ಬರುತ್ತೆ ನಿಮ್ಗೇನು ರಿಚುವಲೈಸೇಷನ್ ಆಫ್ ಕಾನ್ಫ್ಲಿಕ್ಟ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಅರ್ಥ ಏನು, ನಾರ್ಮಲ್ ಇದು. ಈಗ ಜಗಳ ನೋಡ್ತೀವಲ್ಲ ನಾವು, ದಿನನಿತ್ಯ ಜಗಳ ನೋಡ್ತೀವಿ, ವೆರಿ ಕಾಮನ್. ಅದು ಫ್ಯಾಮಿಲಿ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ರಾಜ್ಯ ಇರ್ಬೋದು, ದೇಶ ಇರ್ಬೋದು, ವೆರಿ ಕಾಮನ್ ಇದು. ಇದು ಕಾನ್ಫ್ಲಿಕ್ಟ್ ಇಸ್ ಎ ಕಾಮನ್ ಫೀಚರ್ ಆಫ್ ಸೊಸೈಟಿ. ನೆಕ್ಸ್ಟ್, coercion or tension or force that holds society together. ಈ ಒಂದು ಟೆನ್ಷನ್ ಏನು ಕ್ರಿಯೇಟ್ ಆಗ್ತಿದೆ ಕಾನ್ಫ್ಲಿಕ್ಟ್ ಇಂದ, ಅದೇ ಸಮಾಜವನ್ನ ಒಗ್ಗಟ್ಟಾಗಿ ಹಿಡಿದಿದೆ. ನೆಕ್ಸ್ಟ್, ಕಾನ್ಫ್ಲಿಕ್ಟ್ ಇಸ್ ಎ ಪಾರ್ಟ್ ಆಫ್ ಸೋಷಿಯಲ್ ಸ್ಟ್ರಕ್ಚರ್. ಒಂದು ಸಾಮಾಜಿಕ ರಚನೆಯ ಇದು ಒಂದು ಅವಿಭಾಜ್ಯ ಅಂಗ. ಯಾವುದು? ಸಂಘರ್ಷ ಅನ್ನೋದು. ಓಕೆ, ನೆಕ್ಸ್ಟ್, ಈ ಕಾನ್ಫ್ಲಿಕ್ಟ್ಗೆ ಮುಖ್ಯ ಕಾರಣ ಏನಂತಂದ್ರೆ ಕಾನ್ಫ್ಲಿಕ್ಟ್ ಈಸ್ ಬೇಸ್ಡ್ ಆನ್ ಇನ್ಇಕ್ವಾಲಿಟಿ ಅಲ್ವಾ, ಆರ್ ಸ್ಕೇರ್ಸಿಟಿ. ಈಗ ಒಂದು ಪಾಯಿಂಟ್ ನೀವು ನೆನಪಿಟ್ಕೊಳ್ಳಿ, ಈ ಬರ್ತಕ್ಕಂಥ ಎಲ್ಲಾ ಕಾನ್ಫ್ಲಿಕ್ಟ್ ಥಿಯರಿಟಿಷನ್ ಒಂದೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ. ಕಾನ್ಫ್ಲಿಕ್ಟ್ಗೆ ಕಾರಣ ಏನು ಸೊಸೈಟಿಯಲ್ಲಿ ಅನ್ನೋದಕ್ಕೆ ಒಂದೊಂದು ಕಾರಣಗಳನ್ನು ಕೊಟ್ಟಿದ್ದಾರೆ. ಆ ಒಂದೊಂದು ಕಾರಣವು ಕೂಡ ಒಂದೊಂದು ಕ್ವಶನ್ಗಳು. ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ರಾಲ್ಫ್ ಡಾರೆನ್ಡಾರ್ಫ್, ಅಥಾರಿಟಿ ಸ್ಟ್ರಕ್ಚರ್ ಇಸ್ ದಿ ಕಾಸ್ ಆಫ್ ಕಾನ್ಫ್ಲಿಕ್ಟ್. ಅಕಾರ್ಡಿಂಗ್ ಟು ಲೆವಿಸೆ ಕೂಸರ್, scarcity of resources is the cause for or responsible for conflict. According to Levis Couser, scarcity. Then according to Randall Colin, stratification is the cause for conflict. So ಈ ರೀತಿ ನೀವು ಒಂದೊಂದು ಥಿಯರಿಟಿಷನ್ ಏನೇನು ಹೇಳಿದ್ದಾರೆ ಕಾನ್ಫ್ಲಿಕ್ಟ್ ಬಗ್ಗೆ ಅನ್ನೋದನ್ನ ಡೆಪ್ತ್ ಆಗಿ ನೋಡ್ಕೋಬೇಕು. ಓಕೆ, ಕಾನ್ಫ್ಲಿಕ್ಟ್ ಇಸ್ ಬೇಸ್ಡ್ ಇನ್ ಈಕ್ವಾಲಿಟಿ ಅಂಡ್ ಕಾನ್ಫ್ಲಿಕ್ಟ್ ಈಸ್ ಆಲ್ವೇಸ್ ಡೈನಾಮಿಕ್ ಇನ್ ನೇಚರ್. It is not static in nature, it is dynamic in nature. Conflict in a form, intensity ಅದು ಚೇಂಜ್ ಆಗ್ತಾ ಇರುತ್ತೆ. Next, it brings, that means conflict brings motivation for changes, but intensity of change varies from society to society. ಇದು ಕಾನ್ಫ್ಲಿಕ್ಟ್ ಅನ್ನೋದು ಒಂದು ಮೋಟಿವೇಶನ್ ಅನ್ನ ಕೊಡುತ್ತೆ ಸಾಮಾಜಿಕ ಬದಲಾವಣೆಗೆ ಅಂತೇಳಿ ಹೇಳ್ತಾರೆ ಯಾರು? ಕಾನ್ಫ್ಲಿಕ್ಟ್ ಥಿಯರಿಟಿಷಿಯನ್. ನೆಕ್ಸ್ಟ್ ಅಂಡ್ ಲಾಸ್ಟ್ ಒನ್ ಈಸ್ conflict sociologists. They believed or they argued that there is no equilibrium in the society. Society never exists in the state of equilibrium. Functionalism ಅವರು ಹೇಳಿದ್ರು society is always in equilibrium ಅಂತ ಹೇಳಿ. ಬಟ್ ಇವ್ರು ಹೇಳ್ತಾರೆ it does not exist in equilibrium state. So these are the some basic postulates which are common for all school ಆಫ್ ಥಾಟ್ಸ್. ಓಕೆ, ಎಲ್ಲರಿಗೂ ಇದು ಕಾಮನ್ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಕಾನ್ಫ್ಲಿಕ್ಟ್ ಅಲ್ಲಿ ಎಷ್ಟು ಟೈಪ್ಸ್ಗಳಿದಾವೆ? ಕಾನ್ಫ್ಲಿಕ್ಟ್ ಅಲ್ಲಿ ಬಹಳಷ್ಟು ಟೈಪ್ಸ್ಗಳಿದಾವೆ. ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ಟೈಪಾಲಜಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವು ಎರಡು ರೀತಿಯಾಗಿ ಮಾಡಬಹುದು. ಮೊದಲನೇದು ಎಂಡೋಗಾಮಸ್ ಆರ್ ಎಂಡೋಜಿನಿಯಸ್ ಕಾನ್ಫ್ಲಿಕ್ಟ್ ಅಂಡ್ ಎಕ್ಸೋಜಿನಿಯಸ್ ಕಾನ್ಫ್ಲಿಕ್ಟ್. ಅಂದ್ರೆ ಇಲ್ಲಿ ಬೇಸ್ಡ್ ಆನ್ ದಿ ಫ್ಯಾಕ್ಟರ್ we have classified generally into two types: endogenous, exogenous. ಎಂಡೋ ಅಂದ್ರೆ ಒಳಗಡೆಯ ಕಾರಣದಿಂದ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್. ಅಂದ್ರೆ ಏನು? ಫ್ಯಾಮಿಲಿಯ ಒಳಗಡೆ ಕಾರಣದಿಂದ, ಸಮಾಜದ ಒಳಗಡೆ ಕಾರಣದಿಂದ, ದೇಶದ ಒಳಗಡೆ ಕಾರಣದಿಂದ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ಗೆ ಎಂಡೋಜಿನಿಯಸ್ ಕಾನ್ಫ್ಲಿಕ್ಟ್ ಅಂತೇಳಿ ನಾವು ಕರಿತೀವಿ. ಸೊ ಅಂದ್ರೇನು? ಫ್ಯಾಕ್ಟರ್ಸ್ ಆರ್
ಗ್ಯಾಮಸ್ ಫ್ಯಾಕ್ಟರ್ಸ್, ಇನ್ಸೈಡ್ ಫ್ಯಾಕ್ಟರ್ಸ್ ಇಂದ ಆಗ್ತಕ್ಕಂಥದ್ದು. ಸೊ ವ್ಯಾಲ್ಯೂ ಕಾನ್ಫ್ಲಿಕ್ಟ್, ಸೋಷಿಯಲ್ ಮೂವ್ಮೆಂಟ್ಸು, ಕೋಲ್ಡ್ ವಾರು, ಇವೆಲ್ಲವೂ ಇಟ್ ಈಸ್ ಇನ್ವಿಸಿಬಲ್ ಇನ್ ನೇಚರ್, ಇಂಟ್ಯಾಂಜಿಬಲ್ ಇನ್ ನೇಚರ್. ಯಾವುದು? ಎಂಡೋಜಿನಿಯಸ್ ಕಾನ್ಫ್ಲಿಕ್ಟ್. ವೆರ್ ಆಸ್ ಎಕ್ಸೋಜಿನಿಯಸ್ ಕಾನ್ಫ್ಲಿಕ್ಟ್, ಇಟ್ ಈಸ್ ಬಿಟ್ವೀನ್ ಟೂ ಗ್ರೂಪ್ಸ್, ಟೂ ನೇಷನ್, ಟೂ ಸ್ಟೇಟ್ಸ್ ಆರ್ ಟೂ ಇಂಡಿವಿಜುವಲ್ಸ್. ಇಬ್ಬರು ವ್ಯಕ್ತಿ, ಸಮಾಜಗಳ ಮಧ್ಯೆ ಆಗ್ತಕ್ಕಂಥದ್ದು. ಇಟ್ ಇಸ್ ನಥಿಂಗ್ ಬಟ್ ವಾರ್ ಅಂಡ್ what you call dispute. So these are two types of conflict. Okay, this is the about conflict school of thought. Next ಈಗ ನಿಮ್ಮ ಥಿಯರಿಯನ್ನಿಗೆ ನಾವು ನೋಡೋಣ. ಯಾವ ಥಿಯರಿ? ಕಾನ್ಫ್ಲಿಕ್ಟ್ ಥಿಯರಿ ಆರ್ ನಿಮ್ಮ ಸಿಲೆಬಸ್ ಅಲ್ಲಿ ಇದೆಯಲ್ಲ, ಲೆವಿಸ್ ಎ ಕೂಸರ್ಸ್ ಥಿಯರಿ ಆಫ್ ಫಂಕ್ಷನಲ್ ಕಾನ್ಫ್ಲಿಕ್ಟ್. ನಿಮ್ಗೆ ಇಬ್ರು ಕೊಟ್ಟಿದ್ದಾರೆ. ಯಾರು? ಲೆವಿಸ್ ಎ ಕೂಸರ್ ಅಂಡ್ ರಾಲ್ಫ್ ಡೈರೆಂಡಾರ್ಫ್ ಕೊಟ್ಟಿದ್ದಾರೆ. ಈಗ ನಾವು ಲೆವಿಸ್ ಎ ಕೂಸರ್ ಬಗ್ಗೆ ನೋಡೋಣ. ಅವರು ಈ ಕಾನ್ಫ್ಲಿಕ್ಟ್ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ. ನಿಮಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಒಂದು ಬುಕ್ ಆದ್ರೂ ಕೇಳ್ತಾರೆ, ಒಂದು ಥಿಯರಿ ಆದ್ರೂ ಕೇಳ್ತಾರೆ. ಓಕೆ, ಏನೋ ಡೌಟ್ ಇದೆಯಾ? ಕಾನ್ಫ್ಲಿಕ್ಟ್ ಸ್ಕೂಲ್ ಆಫ್ ಥಾಟ್ ಅಲ್ಲಿ ಡೌಟ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು. ಓಕೆ, ನೆಕ್ಸ್ಟ್ ಈಗ ಲೆವಿಸ್ ಕೂಸರ್ ಬಗ್ಗೆ. ಹಿ ಇಸ್ ಅ ಅಮೇರಿಕನ್ ಕಾಂಟೆಂಪರರಿ ಸೋಶಿಯಾಲಜಿಸ್ಟ್. ಹಿ ಇಸ್ ಫ್ರಮ್ ಅಮೇರಿಕಾ ಅಂಡ್ ಹಿ ಬಿಲಾಂಗ್ಸ್ ಟು ಫಂಕ್ಷನಲ್ ಕಾನ್ಫ್ಲಿಕ್ಟ್ ಆರ್ ಕಾನ್ಫ್ಲಿಕ್ಟ್ ಫಂಕ್ಷನಾಲಿಸಮ್ ಅಂತೇಳಿ ಕರ್ತೀವಿ. ಏನಂತಂದ್ರೆ ಕಾನ್ಫ್ಲಿಕ್ಟ್ ಫಂಕ್ಷನಾಲಿಸಮ್, ಇಟ್ ಲುಕ್ಸ್ ಟುವರ್ಡ್ಸ್ ದಿ ಪಾಸಿಟಿವ್ ಫಂಕ್ಷನ್ಸ್ ಆಫ್ ಕಾನ್ಫ್ಲಿಕ್ಟ್ ಇನ್ ದಿ ಸೊಸೈಟಿ. ಸಮಾಜದಲ್ಲಿ ಸಂಘರ್ಷದ ಧನಾತ್ಮಕ ರೋಲ್ ಬಗ್ಗೆ ಇದು ಮಾತಾಡುತ್ತೆ, ಅಥವಾ ಧನಾತ್ಮಕ ಅಂಶಗಳ ಬಗ್ಗೆ ಇದು ಮಾತಾಡುತ್ತೆ. ಅದು ಕಾನ್ಫ್ಲಿಕ್ಟ್ ಫಂಕ್ಷನಾಲಿಸಮ್ ಅನ್ನೋದು. ಸೊ ಹಿ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಜಾರ್ಜ್ ಸಿಮೆಲ್, who argued that. ಮೇಡಮ್ ಇದು ಒಂದು ಥಿಯರಿನ ನಾನು ಮುಗಿಸ್ತೀನಿ. ರೇಣು ಮೇಡಮ್ ಅವರೇ, ಒಂದು ಥಿಯರಿ ನಾನೀಗ ಮುಗಿಸ್ತೀನಿ. ಎಲ್ಲವನ್ನು ಮತ್ತೆ ಹೆಂಗೆ ಹೇಳಿ, ನಾನು ಒಂದು ಮುಗಿದ ಮೇಲೆ ಆದ್ರೆ ಒಂದು ಮಾಡಬಹುದು. ಓಕೆ, ಲೆವಿಸ್ ಎ ಕೂಸರ್ ಇವರ ಮುಖ್ಯವಾದ ಬುಕ್ಸ್ಗಳು ಯಾವ್ಯಾವು ಅಂತಂದ್ರೆ, ದಿ ಫಂಕ್ಷನ್ಸ್ ಆಫ್ ಕಾನ್ಫ್ಲಿಕ್ಟ್, ಇದನ್ನ ಎಕ್ಸಾಮ್ಗೆ ಕೇಳಿದ್ದಾರೆ. ದಿ ಸೋಷಿಯಲ್ ಫಂಕ್ಷನ್ಸ್ ಆಫ್ ವೈಲೆನ್ಸ್, ಎರಡನೇ ಬುಕ್. ಮೂರನೇದು ಕಂಟಿನ್ಯೂಟಿ ಇನ್ ಸ್ಟಡಿ ಆಫ್ ಸೋಷಿಯಲ್ ಕಾನ್ಫ್ಲಿಕ್ಟ್. ಮೂರನೇದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂತಹದ್ದು ಯಾವ ಬುಕ್? ಎಲ್ಲ ಗೊತ್ತಿರ್ತಕ್ಕಂಥದ್ದು ಮಾಸ್ಟರ್ಸ್ ಆಫ್ ಸೋಶಿಯಾಲಜಿಕಲ್ ಥಾಟ್. ದಿ ಲಾಸ್ಟ್ ಒನ್ ಐಡಿಯಾ ಆಫ್ ಸೋಷಿಯಲ್ ಸ್ಟ್ರಕ್ಚರ್. ಸೊ ಇವು 5 ಮೇಜರ್ ಬುಕ್ಸ್ಗಳು ರಿಟನ್ ಬೈ ಲೆವಿಸ್ ಎ ಕೂಸರ್. ಇದರಲ್ಲಿ ಐಡಿಯಾ ಆಫ್ ಸೋಷಿಯಲ್ ಸ್ಟ್ರಕ್ಚರ್ ಕೇಳಿದ್ದಾರೆ, ಮಾಸ್ಟರ್ಸ್ ಆಫ್ ಸೋಷಿಯಲ್ ಥಾಟ್ ಸಾಕಷ್ಟು ಸಲ ಕೇಳಿದ್ದಾರೆ, ಸೋಷಿಯಲ್ ಫಂಕ್ಷನ್ಸ್ ಆಫ್ ವೈಲೆನ್ಸ್ ಕೇಳಿದೆ. ಎಲ್ಲಾ ಬುಕ್ಸ್ಗಳನ್ನ ಆಲ್ಮೋಸ್ಟ್ ಇದರಲ್ಲಿ ಕೇಳಿದ್ದಾರೆ. ಸೊ ಬಿ ಕೇರ್ಫುಲ್ ಅಬೌಟ್ ಬುಕ್ಸ್. ಈಗ ಸಿಮೆಲ್ ಏನ್ ಹೇಳಿದ್ರು ಅಂತಂದ್ರೆ, ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ನಾನು, ಕಾನ್ಫ್ಲಿಕ್ಟ್ ಇಸ್ ದಿ ಸೇಫ್ಟಿ ವಾಲ್ ಫಾರ್ ಸೊಸೈಟಿ. ಇದನ್ನು ಕೂಡ ಸಾಕಷ್ಟು ಸಲ ಎಕ್ಸಾಮ್ಗೆ ಕೇಳಿದ್ದಾರೆ. ಯಾರು ಈ ಸೆಂಟೆನ್ಸ್ ಅನ್ನ ಹೇಳಿದ್ದು? ಇಲ್ಲಿ ಲೆವಿಸ್ ಎ ಕೂಸರ್ ಇನ್ ಹೀಸ್ ಫಂಕ್ಷನ್ಸ್ ಆಫ್ ಸೋಷಿಯಲ್ ಕಾನ್ಫ್ಲಿಕ್ಟ್, ಫಂಕ್ಷನ್ಸ್ ಆಫ್ ಸೋಷಿಯಲ್ ಕಾನ್ಫ್ಲಿಕ್ಟ್, he explained conflict is inherent in social structure. ಸಾಮಾಜಿಕ ರಚನೆಯಲ್ಲಿ ಸಂಘರ್ಷ ಅನ್ನೋದು ಅಂತರ್ಗತವಾಗಿದೆ ಅಂತೇಳಿ ಅವರು ಹೇಳ್ತಾರೆ. ಅದರ ಆ ಸೆಂಟೆನ್ಸ್ ಮುಖಾಂತರ ಅವರು ತಮ್ಮ ಸಿದ್ಧಾಂತವನ್ನ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಅವರು, ಸೊಸೈಟಿ ಹ್ಯಾಸ್ 2 ಫೇಸಸ್. ಸಮಾಜಕ್ಕೆ 2 ಮುಖಗಳಿದಾವೆ. ಫಂಕ್ಷನಾಲಿಸಮ್ ಅವರು ಒಂದೇ ಹೇಳಿದ್ರು, ಯಾವುದು? ಹಾರ್ಮೋನಿ ಆರ್ ಕನ್ಸೆನ್ಸಸ್. ಇಲ್ಲಿ ಲೆವಿಸ್ ಕೂಸರ್ ಹೇಳ್ತಾರೆ 2 ಇದಾವೆ. ಹಾರ್ಮೋನಿ ಇದೆ ಅಂದ್ರೆ there is one more phase, that is disharmony. ಅಗ್ರಿಮೆಂಟ್ ಇದೆ ಅಂದ್ರೆ ಡಿಸ್ಅಗ್ರಿಮೆಂಟು ಇದೆ. ಕಾನ್ಫ್ಲಿಕ್ಟ್ ಇದೆ ಅಂದ್ರೆ ಕನ್ಫರ್ಮಿಟಿನೂ ಕೂಡ ಇದೆ. ಸೊ ದೇರ್ ಆರ್ 2 ಫೇಸಸ್ ಫಾರ್ ಸೊಸೈಟಿ. 2 ಅಪೋಸಿಟ್ ಏನೆ, ಹಾರ್ಮೋನಿ ಡಿಸ್ಹಾರ್ಮೋನಿ, ಅಗ್ರಿಮೆಂಟ್ ಡಿಸ್ಅಗ್ರಿಮೆಂಟ್, ಕನ್ಸೆನ್ಸಸ್ ಕಾನ್ಫ್ಲಿಕ್ಟ್, ಇವು ಇರುವೇನೇನೆ. ಸೊ ಅಕಾರ್ಡಿಂಗ್ ಟು ಲೆವಿಸ್ ಎ ಕೂಸರ್, conflict brings about change in society. It is always, society is always associated with social conflict. ಸಮಾಜ ಯಾವತ್ತೂ ಸಂಘರ್ಷದಿಂದನೇ ಕೂಡಿರುತ್ತೆ. ಸೊ ಹಾಗಾದ್ರೆ ಮುಖ್ಯವಾದ ಥಿಯರಿಟಿಕಲ್ ಪಾರ್ಟ್ ಏನಪ್ಪಾ ಅಂದ್ರೆ, ಅಕಾರ್ಡಿಂಗ್ ಟು ಲೆವಿಸ್ ಎ ಕೂಸರ್, ಕಾನ್ಫ್ಲಿಕ್ಟ್ ಕಮ್ಸ್ into existence due to scarcity of resources for which everyone aspires. ಯಾಕೆ ಸಂಘರ್ಷ ಬರುತ್ತೆ ಅಂದ್ರೆ, ಬಿಕಾಸ್ ಆಫ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಕೊರತೆಯಿಂದ. ಎಕ್ಸಾಮಿನೇಷನ್ ದಿ ಇಂಪಾರ್ಟೆಂಟ್ ಪಾಯಿಂಟ್, ಸಂಪನ್ಮೂಲಗಳ
ಕೊರತೆಯಿಂದ ಏನು ಬರುತ್ತೆ, ನಮಗೆ ಕಾನ್ಫ್ಲಿಕ್ಟ್ ಬರುತ್ತೆ. ಯಾಕೆಂದ್ರೆ ಯಾವಾಗ ಸಂಪನ್ಮೂಲ ಕೊರತೆ ಆಯಿತು ಅಂದ್ರೆ ಆಸ್ಪಿರೆಂಟ್ಸ್ ಜಾಸ್ತಿ ಇರ್ತಾರೆ, ಸಂಪನ್ಮೂಲಗಳು ಕಡಿಮೆ ಇರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ದೇ ಎಕ್ಸಾಂಪಲ್ ತಗೋಣ, ಬರೀ 49 ಪೋಸ್ಟ್ ಇದಾವೆ, 1700 ಚಿಲ್ಲರೆ ಆಸ್ಪಿರೆಂಟ್ಸ್ ಇದ್ದಾರೆ. ಆಟೋಮೆಟಿಕಲಿ ಇಲ್ಲಿ ಕಾಂಪಿಟೇಷನ್ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿ ಆಗುತ್ತೆ ಅಲ್ವಾ. ಅಕಸ್ಮಾತ್ 1800 ಪೋಸ್ಟ್ ಇದ್ದು 1700 ಚಿಲ್ಲರೆ ಆಸ್ಪಿರೆಂಟ್ಸ್ ಇದ್ರೆ ನೀವು ಯಾರಾದ್ರೂ ಕಾನ್ಫ್ಲಿಕ್ಟ್ ಮಾಡ್ಕೋತಿದ್ರಿ, ಕಾಂಪಿಟೇಷನ್ ಇರ್ತಿತ್ತ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೀವು ಓದ್ತಾ ಇದ್ರಿ. ಇಷ್ಟೊಂದು ನೀವು ಕಷ್ಟಪಟ್ಟು ರಾತ್ರಿ 8 ಗಂಟೆಗೆ ಅಥವಾ 8:30 ನೀವೆಲ್ಲ ಕೆಲಸ ಬಿಟ್ಟು ನನ್ನ ಲೆಕ್ಚರ್ ಅನ್ನ ನೀವು ಕೇಳ್ತಾ ಇರಲಿಲ್ಲ. ಓಕೆ, ಇದು ಶ್ವೇತಾ ಮೇಡಮ್ ಅವರೇ, ಇದು ಒಂದಾರು ನಾನು ಮುಗಿಸ್ಲಿಕ್ಕೆ ನಂಗೆ ಅವಕಾಶ ಕೊಡಿ. ಮುಗಿಸಿದಾದ್ಮೇಲೆ ಐ ವಿಲ್ ಡಿಸ್ಕಸ್ ವಿತ್ 8. ಓಕೆ, ಏನಿದೆ ಯಾಕೆ ಬರ್ತವೆ ಅಂದ್ರೆ ಬಿಕಾಸ್ ಆಫ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಅಲ್ವಾ. ಈಗ ಆಕಾಶ ನೋಡ್ಲಿಕ್ಕೆ ಏನು ಕಾನ್ಫ್ಲಿಕ್ಟ್ ಇದೆಯಾ? ಇಲ್ಲ. ಎನಿಬಡಿ ಕ್ಯಾನ್ ಸಿ, ಬಿಕಾಸ್ ದೇರ್ ಈಸ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಇನ್ ದಿ ಸೊಸೈಟಿ. ಇಟ್ ಇಸ್ ಆಲ್ವೇಸ್. ಹಂಗಿದ್ರೆ ಯಾವ್ಯಾವ ಸ್ಕೇರ್ಸಿಟಿ ರಿಸೋರ್ಸ್ಗಳು? ಹಂಗೆ ರಿಸೋರ್ಸ್ ಆದರೂ ಯಾವ್ಯಾವು? ಎನಿಥಿಂಗ್. ಇಟ್ ಮೇ ಬಿ ವೆಲ್ತ್, ಇಟ್ ಮೇ ಬಿ ಲವ್, ಇಟ್ ಮೇ ಬಿ ಪವರ್, ಇಟ್ ಮೇ ಬಿ ಪ್ರೆಸ್ಟೇಜ್, ಇಟ್ ಮೇ ಬಿ ಯುವರ್ ಪೋಸ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್. ಸೊ ಎನಿಥಿಂಗ್, ಇವುಗಳಿಗೆ ನಾವು ರಿಸೋರ್ಸ್ ಅಂತ ಕರಿತೀವಿ. ರಿಸೋರ್ಸಿನ ಮುಖ್ಯ ಲಕ್ಷಣನೇ ಸ್ಕೇರ್ಸಿಟಿ. ಸ್ಕೇರ್ಸಿಟಿ ಇರೋದಕ್ಕೆ ನಾವು ರಿಸೋರ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಇದ್ರ ಸಲುವಾಗೇನೆ ಜಗಳ ಆಗುತ್ತೆ. ಏನ್ ಹೇಳ್ತಾರೆ ಅಂತಂದ್ರೆ ಇವರು, ವೆನ್ desirable things, that means resources became scarce, aspiration increases to possess that resource. So when there are more number of aspirants, limited out of competition, conflict arises. Simple ಅಲ್ವಾ. ಅದೇ 1800 ಪೋಸ್ಟ್ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಯಾವಾಗ ಕಡಿಮೆ ಇದ್ದು ಆಸ್ಪಿರೆಂಟ್ಸ್ ಜಾಸ್ತಿ ಇದ್ರು ಅಂತಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಕಾಂಪಿಟೇಷನ್ ಇಂದ ಕಾನ್ಫ್ಲಿಕ್ಟ್ ಬಂದೇ ಬರುತ್ತೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಹಿ ಐಡೆಂಟಿಫೈಡ್ 4 ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್. ಅವರು 4 ರೀತಿಯ ಕಾನ್ಫ್ಲಿಕ್ಟ್ ಗಳನ್ನ ಗುರುತಿಸ್ತಾರೆ. ಇದನ್ನು ಕೂಡ ಎಕ್ಸಾಮ್ಗೆ ಕೇಳಿದ್ದಾರೆ. ಸೊ ನೋಡಿ ಎಷ್ಟು ಕ್ವಶನ್ಸ್ ಒಬ್ಬ ಥಿಯರಿಟಿಷಿಯನ್ ಇಂದ ಬಂದಿದೆ. ಯಾವ ಅಂದ್ರೆ 4. ಒಂದು ಆಬ್ಜೆಕ್ಟಿವ್ ಕಾನ್ಫ್ಲಿಕ್ಟ್, ಸಬ್ಜೆಕ್ಟಿವ್ ಕಾನ್ಫ್ಲಿಕ್ಟ್, ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್, ನಾನ್ ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್. ಎಕ್ಸಾಮಿಗೆ ಒಂದೇ ಕೇಳಿದ್ದಾರೆ, ರಿಯಾಲಿಸ್ಟಿಕ್ ನಾನ್ ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದವರು ಯಾರು ಅಂತೇಳಿ ಒಂದ್ಸಲ ಕ್ವಶನ್ ಬಂದಿದೆ. ಓಕೆ, ಈಗ ನಾವು 4 ರೀತಿಯ ಕಾನ್ಫ್ಲಿಕ್ಟ್ ಗಳನ್ನ ನೋಡೋಣ. ಓಕೆ, ಮೊದಲನೇದು ಆಬ್ಜೆಕ್ಟಿವ್ ಕಾನ್ಫ್ಲಿಕ್ಟ್. ಹಂಗಂದ್ರೆ ಏನು? ಇದು ಕಣ್ಣಿಗೆ ಕಾಣುವಂತಹ ಸಂಘರ್ಷ, ಕಣ್ಣಿಗೆ ಕಾಣುವಂತಹ ಒಂದು ಸಂಘರ್ಷ. It is tangible in nature, it is visible in nature. For example, war between 2 nations, fight between 2 individuals, or any kind of revolution. Example ಕೇಳಬಹುದು. A war between 2 nations is the example for which types of conflicts according to Lewis A. Coser. Objective, subjective, realistic, non-realistic. ಇದು objective conflict according to Lewis A. Coser. Okay, it's clear. Second one, subjective conflict. It is nothing but a invisible conflict, or it is latent conflict. That means Cold War, or it is between emotions of 2 persons. ನೀವು ಒಳಗಡೆಯಿಂದ ಒಳಗಡೆನೆ ಕೋಲ್ಡ್ ವಾರ್, ಎಕ್ಸ್ಪ್ಲಿಸಿಟ್ ಆಗಿಲ್ಲ, ಕಣ್ಣಿಗೆ ಕಾಣೋ ತರ ಇಲ್ಲ, ಒಳಗಡೆ ನೋಡಿ ಮುಸುಕಿನ ಗುದ್ದಾಟ ಅಂತ ಏನ್ ಕರಿತೀವಲ್ಲ ನಾವು, ದಟ್ ಇಸ್ ನಥಿಂಗ್ ಬಟ್ ಕೋಲ್ಡ್ ವಾರ್. ಸೊ ಹ್ಯೂಮನ್ ಸೋಷಿಯಲ್ ರಿಲೇಷನ್ಸ್ ಆರ್ disturbed by this type of subjective conflict. It is not tangible in nature. ಒಳಗಿಂದ ಒಳಗಡೆ ಇದು ನಡೀತಾ ಇರುತ್ತೆ. This is second one. Third one, realistic conflict. ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್ ಅಂದ್ರೆ ಏನಂದ್ರೆ, ನೀವು ಇದು ಓದಿರಲ್ಲ, ಯಾರ್ದು ಯಾರಪ್ಪ ಅವರು, ರಾಬರ್ಟ್ ಕೆ ಮರ್ಟನ್. 4 ಥರದವರು ಮಾತಾಡ್ತಾರೆ ಎನೋಮಿ ಬಗ್ಗೆ. ಅದರಲ್ಲಿ ಒಂದು ತರದ ಎನೋಮಿ ಇಲ್ಲಿ ಬರುತ್ತೆ. ಯಾವ್ದಂತ ನಾನು ಹೇಳ್ತೀನಿ, ನೀವು ಚಾಟ್ ಬಾಕ್ಸ್ ಅಲ್ಲಿ ಅದನ್ನ ಹಾಕಬೇಕು. ವೆನ್ ಇಂಡಿವಿಜುವಲ್ ಈಸ್ ನಾಟ್ ಏಬಲ್ ಟು ಅಚೀವ್ ಹೀಸ್ ಗೋಲ್ ಇನ್ ಅ ವೆಲ್ ಡಿಫೈನ್ಡ್ ಆರ್ ಕಲ್ಚರಲಿ ಡಿಫೈನ್ಡ್ ವೇ, he will find an alternative to achieve the same goal.
ಹಾ, ಇದಕ್ಕೆ ನಾವೇನ್ ಕರಿತೀವಿ, ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್ ಅಂತೇಳಿ ಕರಿತೀವಿ. ದ ಡಿಸ್ಜಂಕ್ಷನ್ ಬಿಟ್ವೀನ್ ಕಲ್ಚರಲಿ ಡಿಟರ್ಮೈನ್ಡ್ ಗೋಲ್ ಅಂಡ್ ಇನ್ಸ್ಟಿಟ್ಯೂಷನಲ್ ಮೀನ್. ಇದಕ್ಕೆ ನಾವು ಏನಂತ ಕರಿತೀವಿ, ಯಾವ ರೀತಿಯ ಐದು ರೀತಿ ಹೇಳ್ತಾರಲ್ಲ ಅವರು, ಏನು ಎನೋಮಿ ಟೈಪ್ಸ್ ಅನ್ನ, ಇದರಲ್ಲಿ ಯಾವುದು ಬರೀ ಚಾಟ್ ಬಾಕ್ಸ್ ಅಲ್ಲಿ. ದಿಸ್ ಈಸ್ ರಿಯಾಲಿಸ್ಟಿಕ್. ಹಾ, ಆರ್ ಕೆ ಮಠನೇ ಕರೆಕ್ಟು. ಅವರ ಯಾವ ರೀತಿಯಾದ ಅನೋಮಿ ಇದು, ಇನೋವೇಷನ್ನ, ರೆಬೆಲಿಯನ್ನ, ಯಾವುದಿದು ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಯಾವುದಿದು. ಆರ್ ಕೆ ಮಠನವರ 3-4 ಇದಾವೆ, ಹಾಕಿ. ಐ ವಿಲ್ ವೇಟ್. ಸೊ ನೀವು ಹಾಕ್ಲೇಬೇಕು. ಸೊ ದಿಸ್ ಈಸ್ ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್ ಅಂದ್ರೇನು, ಒಬ್ಬ ವ್ಯಕ್ತಿ ಸಮಾಜ ಒಪ್ಪಿತವಾದ ರೀತಿಯಲ್ಲಿ ತನ್ನ ಗುರಿಯನ್ನ ಈಡೇರಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವನು ಬೇರೆ ಅನ್ಯ ಮಾರ್ಗವನ್ನ ಹಿಡಿತಾನೆ. ಫಾರ್ ಎಕ್ಸಾಂಪಲ್, ಈಗ ಕಳ್ಳತನ, ದುಡ್ಡಿದು ಸಂಪಾದನೆ ಮಾಡಬೇಕು, ಬಟ್ ಅವನು ರಾಬರಿಗೆ ಹಿಡಿತಾನೆ. ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು, ಬಟ್ ನಾವು ಕಾಪಿ ಮಾಡ್ತೀವಿ. ಸೊ ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಆಫ್ ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್. ನೆಕ್ಸ್ಟ್, ನಾನ್ ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್, ಲಾಸ್ಟ್ ಒನ್. ಸೊ ಇಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇರೋದಿಲ್ಲ. ಇಟ್ ಈಸ್ ರಿಲೇಟೆಡ್ ಟು ಶೋ ಆಫ್ ಎಮೋಷನ್ against some organization or state or some group of people. It is not very good. ಅದು ಡಿವಿಯನ್ಸಾ ಇನೋವೇಷನ್ ಕರೆಕ್ಟ್ ಆಗಿ ಹೇಳಿ. ಕಲ್ಚರಲಿ ಡಿಟರ್ಮೈನ್ಡ್ ಗೋಲ್ ಬ್ರೋಕರ್ ಅವನು ಅಲ್ಟರ್ನೇಟಿವ್ ವೇನ ಹುಡುಕ್ತಾನೆ, ಒಪ್ಪಿತೋ ಆಗದೆ ಅಂತ ಗುರಿಯನ್ನು ಅಚೀವ್ ಮಾಡಲಿಲ್ಲ ಅಂದ್ರೆ. ಸೊ ಈಗ ಮುಗಿಸ್ಬಿಡೋಣ. ಇದು ನಾನ್ ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್ ಅಂದ್ರೆ ಏನು, ಇಟ್ ಇಸ್ ರಿಲೇಟೆಡ್ ಟು ಶೋ ಆಫ್ ಎಮೋಷನ್ಸ್ ಅಗೇನ್ಸ್ಟ್ ಗವರ್ಮೆಂಟ್ ಆರ್ ಅಗೇನ್ಸ್ಟ್ ಸಮಥಿಂಗ್. ಸೊ ಇದರಲ್ಲಿ ನೀವು ಬಹಳ ಜನ ಗೆಸ್ಟ್ ಲೆಕ್ಚರ್ ಇದ್ದೀರಿ ಈಗ. ಸೊ ಈಗ ಸ್ಟ್ರೈಕ್ ನಡೀತಾ ಇದೆ. ಸೊ ದಿಸ್ ಈಸ್ ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್. ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಪರ್ಸನ್, ಇಟ್ ಇಸ್ ಅಗೇನ್ಸ್ಟ್ ಗವರ್ಮೆಂಟ್, ಇಟ್ ಇಸ್ ಅಗೇನ್ಸ್ಟ್ ಸಿಸ್ಟಮ್. ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಂದ್ರೆ ಸ್ಟ್ರೈಕ್ ಮಾಡ್ತೀವಿ. ಸೊ ಇಟ್ ಈಸ್ ರಿಯಾಲಿಸ್ಟಿಕ್ ಕಾನ್ಫ್ಲಿಕ್ಟ್. ಓಕೆ, 4 ರೀತಿಯ ಕಾನ್ಫ್ಲಿಕ್ಟ್ಗಳ ಬಗ್ಗೆ ಅವ್ರು ಹೇಳ್ತಾರೆ. ಯಾರು, ಲೆವಿಸ್ ಎ ಕೂಸರು 4 ರೀತಿಯ ಕಾನ್ಫ್ಲಿಕ್ಟ್ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಅವರು ಇಂಟೆನ್ಸಿಟಿ ಕಾನ್ಫ್ಲಿಕ್ಟ್ ಬಗ್ಗೆ ಹೇಳ್ತಾರೆ, ಬಟ್ ನಿಮ್ಗೆ ಅದು ಎಕ್ಸಾಮ್ಗೇನು ಅಷ್ಟು ಇರೋದಿಲ್ಲ. ಹಾಗಾದ್ರೆ ಲೆವಿಸ್ ಎ ಕೂಸರ್ ಇಷ್ಟೆಲ್ಲ ಹೇಳಿದ ಮೇಲೆ, ಹಂಗಿದ್ರೆ ಇವ್ರ ಪ್ರಕಾರ ಫಸ್ಟ್ ಫಂಕ್ಷನ್ಸ್ ಏನಿದಾವೆ ಕಾನ್ಫ್ಲಿಕ್ಟ್ ಅದ್ದು, ಎಕ್ಸಾಕ್ಟ್ಲಿ what it does in the society, or what are the positive contributions of conflict in the society. ಸೊ ನಾವು ಅದನ್ನ ನೋಡೋಣ. ಈಗ ಮೊದಲನೇದು ಯಾವುದು, ಸೊಸೈಟಿ ಈಸ್ ಪ್ರೊಟೆಕ್ಟೆಡ್ ಥ್ರೂ ಕಾನ್ಫ್ಲಿಕ್ಟ್, ದಟ್ ಈಸ್ ಇಟ್ ಈಸ್ ಅ ಸೇಫ್ಟಿ ವಾಲ್ ಫಾರ್ ಸೊಸೈಟಿ. ಸೊಸೈಟಿಯನ್ನ ರಕ್ಷಣೆ ಮಾಡಿದ್ದೇನೆ ಕಾನ್ಫ್ಲಿಕ್ಟ್ ಅಂತ ಹೇಳಿ ಅವರು ಹೇಳ್ತಾರೆ. ಅಂದ್ರೇನು, ಸೊಸೈಟಿ ಕಾನ್ಫ್ಲಿಕ್ಟ್ ಇಂದ ರಕ್ಷಣೆಯನ್ನ ಪಡ್ಕೊಂಡಿದೆ. ಸೊ ಇಟ್ ಪ್ರೊಟೆಕ್ಟ್ ದ ಸೊಸೈಟಿ. ಎರಡನೇದು ನೋಡಿ, ಎರಡನೇದೇನು, ಒನ್ಸ್ ದಿ ವೈಲೆನ್ಸ್ ಆರ್ ಆಂಗರ್ ಆರ್ ಹೇಟ್ರೆಡ್ ಇಟ್ ಇಸ್ ಡಿಸ್ಪ್ಲೇಡ್, ಇಟ್ ಲೀಡ್ಸ್ ಟು ಅ ಸಿಚುಯೇಷನ್ ಆಫ್ ಪೀಸ್ ಆರ್ ಇಟ್ ಡೆಸಿಪಿಯೇಟ್ಸ್ ದಿ ಟೆನ್ಷನ್. ಒಂದು ಸಲ ಒಳಗಡೆ ಕಟ್ಕೊಂಡಿದ್ದಿತ್ತು ಅಂತಂದ್ರೆ ಅದು ಎಕ್ಸ್ಪ್ಲಿಸಿಟ್ ಹೊರಗಡೆ ಬಂತು ಅಂದ್ರೆ ಅವಾಗ ಶಾಂತ ಆಗ್ತತಿ ಅಂತ ಹೇಳಿ ಹೇಳ್ತಾರೆ. ಹೌದಲ್ವಾ? ಯಾರ ಬಗ್ಗೆ ನಮ್ಗೆ ಸಿಟ್ಟಿರುತ್ತೆ, ದ್ವೇಷ ಇರುತ್ತೆ, ಒಮ್ಮೆ ಅದು ಹೊರಗಡೆ ಬಂತು ಅಂದ ತಕ್ಷಣ ನಮ್ಗೆ ಏನಾಗ್ತತಿ, ಕೂಲ್ ಆಗ್ತೇವೆ. ಸೊ ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಫ್ ಕಾನ್ಫ್ಲಿಕ್ಟ್ ಇನ್ ದಿ ಸೊಸೈಟಿ. ಓಕೆ, ನೆಕ್ಸ್ಟ್, ಇಟ್ ಪ್ರಿವೆಂಟ್ಸ್ ossification of social structure. The most important point, it prevents ossification of ಸೋಷಿಯಲ್ ಸ್ಟ್ರಕ್ಚರ್. ಹಂಗಿದ್ರೆ ಓಸಿಫಿಕೇಶನ್ ಅಂದ್ರೆ ಏನು? ಇದೊಂದು ಏನ್ ಕರಿತೀರಿ ನೀವು, ಇದೊಂದು ಫಿಸಿಯಾಲಜಿ ಟರ್ಮ್ ಅಥವಾ ಇದೊಂದು ಬಯಾಲಜಿ ಟರ್ಮ್. ಈ ಬೋನ್ ಕೊಳ್ತೈತಲ್ಲ, ಅದಕ್ಕೆ ನಾವು ಏನ್ ಕರಿತೀವಿ, ಓಸಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಅದರ ಅರ್ಥ ಏನು, ಸಾಮಾಜಿಕ ರಚನೆ ಕೊಳೆಯೋದನ್ನ ಇದು ತಡೆಗಟ್ಟುತ್ತೆ. ಯಾವುದು, ಕಾನ್ಫ್ಲಿಕ್ಟ್ ಇರೋದ್ರಿಂದನೇ ಸಾಮಾಜಿಕ ರಚನೆ ಗಟ್ಟಿಮುಟ್ಟಾಗಿದೆ ಅಂತ ಹೇಳಿ ಇವರು ಆರ್ಗ್ಯೂ ಮಾಡ್ತಾರೆ. ಯಾರು, ಲೆವಿಸ್ ಎ ಕೂಸರ್. ಇಟ್ ಪ್ರಿವೆಂಟ್ಸ್ ಓಸಿಫಿಕೇಶನ್ ಆಫ್ ಸೋಷಿಯಲ್ ಸ್ಟ್ರಕ್ಚರ್. ಸಾಮಾಜಿಕ ರಚನೆ ಕೊಳೆಯೋದನ್ನ ಇದು ತಪ್ಪಿಸುತ್ತೆ. ಸಾಮಾಜಿಕ ರಚನೆ
ಕೊಳೆಯೋದನ್ನು ಇದು ತಪ್ಪಿಸುತ್ತೆ. ಸೊ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್. ಇಟ್ ಲೀಡ್ಸ್ ಟು ಸೋಷಿಯಲ್ ಪ್ರೋಗ್ರೆಸ್. ಇದು ಸಾಮಾಜಿಕ ಪ್ರಗತಿಗೆ ನಾಂದಿ ಆಗುತ್ತೆ. ಯಾವುದು? ಸೋಷಿಯಲ್ ಕಾನ್ಫ್ಲಿಕ್ಟ್. ಸಾಮಾಜಿಕ ಪ್ರಗತಿ ಆಗಬೇಕು ಅಂದ್ರೆ ಅಲ್ಲಿ ಒಂದಿಷ್ಟಾದ್ರೂ ಕಾನ್ಫ್ಲಿಕ್ಟ್ ಇರಲೇಬೇಕು. ನೆಕ್ಸ್ಟ್, ಇಟ್ ಬ್ರಿಂಗ್ಸ್ adjustment and readjustment and a new pattern of society will establish after only conflict. ಇದು ಸಮಾಜದಲ್ಲಿ ಅಡ್ಜಸ್ಟ್ಮೆಂಟ್ ಅಂಡ್ ರೀಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ. ಮತ್ತು ಓನ್ಲಿ ಆಫ್ಟರ್ ಕಾನ್ಫ್ಲಿಕ್ಟ್ ಸೊಸೈಟಿಯಲ್ಲಿ ಏನಾಗುತ್ತೆ, ಆ ಒಂದು ನ್ಯೂ ಪ್ಯಾಟರ್ನ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಇದು ಕ್ಲೋಯ್ಸೆ ಕೋಸರ್ ಪ್ರಕಾರ. ನೆಕ್ಸ್ಟ್, ಇಟ್ ರಿವಿಟಲೈಸ್ ದಿ ಎಕಾನಮಿ. ಇದು ಆರ್ಥಿಕ ವ್ಯವಸ್ಥೆಯನ್ನ ರಿವಿಟಲೈಸ್ ಮಾಡುತ್ತೆ ಅಂದ್ರೆ ಏನು, ಪುನಶ್ಚೇತನಗೊಳಿಸುತ್ತೆ. ಓಕೆ, ಇಟ್ ರಿವಿಟಲೈಸ್ ಸೊಸೈಟಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಇಟ್ ಆಕ್ಟ್ಸ್ ಆಸ್ ಎ ಸೋಷಿಯಲ್ ಲುಬ್ರಿಕೆಂಟ್. ಇದು ಲುಬ್ರಿಕೆಂಟ್ ಅಂದ್ರೆ ನಾವೆಲ್ಲ ಗಾಡಿಗೆ ಸವಕಳಿ ಆಗ್ಬೇಕಂತೆಲ್ಲ ಹಾಕ್ತೇವಲ್ಲ, ಸ್ಮೂತ್ ರನ್ನಿಂಗಿಗೆ ಹಾಕ್ತೇವಲ್ಲ, ಸೊ ಇದು ಕೂಡ ಲುಬ್ರಿಕೆಂಟ್ ಆಗಿ ವರ್ಕ್ ಮಾಡುತ್ತೆ. ಅಂದ್ರೇನು, ಸಮಾಜ ಸ್ಮೂತ್ ರನ್ ಆಗ್ಲಿಕ್ಕೆ ಕಾನ್ಫ್ಲಿಕ್ಟ್ ಅನ್ನೋದು ಬೇಕೇ ಬೇಕು. ಸೊ ಇಟ್ ಆಕ್ಟ್ಸ್ ಆಸ್ ಎ ಲುಬ್ರಿಕೆಂಟ್. ಓಕೆ, ಇಷ್ಟು ಅವರು ಪಾಸಿಟಿವ್ ಫಂಕ್ಷನ್ಗಳ ಬಗ್ಗೆ ಹೇಳ್ತಾರೆ. ಹೇಳ್ಬಿಟ್ಟು ಕೊನೆಗೆ ಒಂದು ಮಾತನ್ನ ಹೇಳ್ತಾರೆ. ಏನಂತಂದ್ರೆ, ಎವ್ರಿ ಹ್ಯೂಮನ್ ಬೀಯಿಂಗ್, ಎಲ್ಲರೂ ನಾವು ಇನ್ ಅವರ್ ಡೇ ಟು ಡೇ ಲೈಫ್ ವಿ ಹ್ಯಾವ್ ಅಡ್ಜಸ್ಟೆಡ್ ಟು ದಿ ಅಂಡ್ ಅಡಾಪ್ಟೆಡ್ ಟು ದಿ ಕಾನ್ಫ್ಲಿಕ್ಟ್. ಸಂಘರ್ಷಕ್ಕೆ ನಾವು ಒಗ್ಗಿ ಬಿಟ್ಟಿದ್ದೀವಿ. ಸಂಘರ್ಷ ಅನ್ನೋದು ಕಾಮನ್ ಫೀಚರ್ ಅಂತ ನಾವು ಒಪ್ಕೊಂಡು ಬಿಟ್ಟಿದ್ದೀವಿ. ಎಲ್ಲಿ? ನಮ್ಮ ನಿತ್ಯ ಜೀವನದಲ್ಲಿ. ವಿ ಹ್ಯಾವ್ ಅಡಾಪ್ಟೆಡ್ ಅಂಡ್ ಅಕ್ಸೆಪ್ಟೆಡ್ ಅಂಡ್ ಅಡ್ಜಸ್ಟೆಡ್ ವಿತ್ ಕಾನ್ಫ್ಲಿಕ್ಟ್ ಇನ್ ಅವರ್ ಡೇ ಟು ಡೇ ಲೈಫ್. ಅಂಡ್ this process is called as ritualization of social conflict. Very important term. Ritualization of social conflict ಅಂತ ಹೇಳಿದ್ರು. ಕರೆದ್ರು ಅಂದ್ರೆ ಏನು, ಈಗ ಯಾರೋ ಮನೇಲಿ ಜಗಳ ಆಯ್ತಾ, ನಾವೇನಂತೀವಿ, ಹೋಗ್ಬಿಡಪ್ಪ ಅವ್ರ ಮನೇಲಿ ದಿನ ಇದ್ದಿದ್ದೇನೆ ಅಂದ್ರೆ ನಾವು ಅದಕ್ಕೆ ಒಗ್ಗಿ ಬಿಟ್ಟಿದ್ದೀವಿ. ಸೊ ಇದಕ್ಕೆ ಲೆವಿಸ್ ಕೂಸರ್ ಏನ್ ಕರ್ತಾರೆ ಅಂದ್ರೆ ರಿಚುವಲೈಸೇಷನ್ ಆಫ್ ಕಾನ್ಫ್ಲಿಕ್ಟ್. ಸೊ ಇದಕ್ಕೆ ನಮ್ಗೆ ಒಗ್ಗಿ ಬಿಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಸೊ ಇಷ್ಟಿವು some ideas of positive functions of conflict according to Lewis A. Coser. ಓಕೆ, ಇದು ಕೂಸರ್ ಅವ್ರದ್ದು. ಓಕೆ, ಯಾರೆಲ್ಲ ಹಾಕಿದ್ರಿ? ಈಗ ಏನು ಕರೆದ್ರಿ? ಇನ್ನೋವೇಷನ್ ಅಂತ ಕರೆದ್ರಿ, ರಿಟ್ರೀಟಿಸಮ್ ಅಂತ ಕರೆದ್ರಿ, ರೆಬೆಲ್ ಅಂತ ಕರೆದ್ರಿ, ರಿಟ್ರೀಟಿಸಮ್, ಡಿವಿಯನ್ಸ್, ಇನ್ನೋವೇಷನ್. ದಿ ರೈಟ್ ಆನ್ಸರ್ ಈಸ್ ಇನ್ನೋವೇಷನ್. ದಟ್ ಮೀನ್ಸ್ ದೇರ್ ಈಸ್ ಅ ಗೋಲ್, socially approved goal or culturally determined goal, but our way is not socially accepted or society is accepted. This one is called as innovation. Innovation according to R.K. Merton. Okay, this is about Lewis A. Coser's theory of conflict functionalism. Okay, ಇದರಲ್ಲಿ ಏನೋ ಡೌಟ್ ಇದ್ರೆ take 2 minutes, write in the chat box. ಈ ಥಿಯರಿಯಲ್ಲಿ, ಈ ಸ್ಕೂಲಲ್ಲಿ. Then I will move to next theoretician, that is Ralf Dahrendorf. ಅದು ಒಂದು ಥಿಯರಿಯನ್ನ ಹೇಳ್ಬಿಡ್ತೀನಿ ಇವತ್ತು. ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಚಾಟ್ ಬಾಕ್ಸ್ ಅಲ್ಲಿ ಬರೀಬಹುದು. ಎಲ್ಲ ಅರ್ಥ ಆಯ್ತಾ? Give some responses. We are lagging behind time. We have only 20 minutes more. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಏನ್ ನೋ ಮೇಡಮ್? ಸುಭಾಷ್ ಸರ್ ಏನ್ ನೋ? ಏನ್ ಅರ್ಥ ಆಗಿಲ್ಲ ಬರೀರಿ. ನನಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ತೀನಿ. ಓಕೆ, ಐ ವಿಲ್ ಮೂವ್ ಟುವರ್ಡ್ಸ್ ರಾಲ್ಫ್ ಡೈರೆಂಡಾರ್ಫ್ಸ್ ಥಿಯರಿ ಆಫ್ ಕಾನ್ಫ್ಲಿಕ್ಟ್. ಓಕೆ, shall I move? ಓಕೆ ಸರ್, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರ್. ಓಕೆ, ಖಂಡಿತವಾಗಿ ಮಾಡ್ತೀನಿ. ಮಾಡಿದ್ದೀನಿ ಆಲ್ಮೋಸ್ಟ್. ನಾನು ಮಿನಿಮಮ್ 40% ಅಂತೂ ಮಾಡ್ತೀನಿ. ಮಿನಿಮಮ್ 40% ಮಾಡೇ ಮಾಡ್ತೀನಿ. ಓಕೆ, shall I move? Okay, then come to Ralf Dahrendorf. Okay,
ಈಗ ಇವರ ಒಂದು ಕಾನ್ಫ್ಲಿಕ್ಟ್ ಥಿಯರಿ, ಹಿ ಬಿಲಾಂಗ್ಸ್ ಟು ಡೈಲೆಕ್ಟಿಕ್ ಸ್ಕೂಲ್ ಆಫ್ ಕಾನ್ಫ್ಲಿಕ್ಟ್. ಇವರು ಡೈಲೆಕ್ಟ್ ಸ್ಕೂಲ್ಗೆ ಒಳಪಡ್ತಾರೆ, ಕಾರ್ಲ್ ಮಾರ್ಕ್ಸ್ ಮತ್ತು ರಾಲ್ಫ್ ಡ್ಯಾರೆಂಡಾರ್ಫ್. ನೋಡಿ, ಇವರು ಏನದು ಡ್ಯಾರೆಂಡಾರ್ಫ್ ಕಾನ್ಫ್ಲಿಕ್ಟ್ ಥಿಯರಿಟಿಷನ್ ಇದ್ರೂ ಕೂಡ ಇವರು ಕಾನ್ಫ್ಲಿಕ್ಟ್ ಅನ್ನ ಬೇರೆ ರೀತಿಯಾಗಿ ಅಪ್ರೋಚ್ ಮಾಡ್ತಾರೆ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಇವರು ಹಿ ಡೈರೆಕ್ಟ್ಲಿ ಅಟ್ಯಾಕ್ಸ್ ಆನ್ ಟಾಲ್ಕಾಟ್ ಪಾರ್ಸನ್ಸ್ ಅಂಡ್ ಅದರ್ ಫಂಕ್ಷನಲಿಸಮ್ ಥಿಯರಿಟಿಷಿಯನ್ಸ್. ಫಸ್ಟ್ ಅವ್ರು ಅಟ್ಯಾಕ್ ಮಾಡೋದನ್ನೇ ಯಾರ ಮೇಲೆ? ಟಾಲ್ಕಾಟ್ ಪಾರ್ಸನ್ ಮೇಲೆ. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅವ್ರದ್ದು ಎಕ್ಸ್ಟ್ರೀಮ್ ಫಂಕ್ಷನಲಿಸಮ್ ಇತ್ತು. ಸೊ ಅವ್ರು ಬಹಳಷ್ಟು ಒತ್ತನ್ನು ಎದು ಕೊಟ್ಟಿದ್ರು ಸಮಾಜದ ಸಾಮರಸ್ಯಕ್ಕೆ, ಹಾರ್ಮೋನಿಗೆ, ಇಂಟಿಗ್ರಿಟಿಗೆ, ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಸೊಸೈಟಿಗೆ ಅವರು ಕೊಟ್ಟಿದ್ರು. ಅದಕ್ಕೆ ಹಿ ಡೈರೆಕ್ಟ್ಲಿ ಅಟ್ಯಾಕ್ಡ್ ಆನ್ ಟಾಲ್ಕಾಟ್ ಪಾರ್ಸನ್ಸ್ ಅಂಡ್ he neglected the role of conflict or existence of conflict in the society. ಯಾರು? ಟಾಲ್ಕಾಟ್ ಪಾರ್ಸನ್ಸ್. ಅದಕ್ಕೆ ಡೈರೆಕ್ಟ್ ಆಗಿ ಇವರು ಮಾಡ್ತಾರೆ. ಸೊ ಇಲ್ಲಿ ರಾಲ್ಫ್ ಡ್ಯಾರೆಂಡಾರ್ಫ್ ಈ ಥಿಯರಿಯನ್ನು ಯಾಕೆ ಕೊಟ್ಟರು ಅಂದ್ರೆ 2 ಕಾರಣಗಳಿಗಾಗಿ ಈ ಸಿದ್ಧಾಂತವನ್ನು ಅವರು ಮಂಡಿಸ್ತಾರೆ. ನಾನು ಬಗ್ಗೆ ಕನ್ನಡದಲ್ಲೇ ಹೇಳ್ತೀನಿ, ನೀವು ಸ್ಪೀಡ್ ಅಪ್ ಫಾಲೋ ಅಪ್ ಮಾಡಿ, ಏನ್ ತೊಂದರೆ ಇಲ್ಲ. ಸೊ 50-50. ಓಕೆ, 2 ಕಾರಣಗಳಿಗೋಸ್ಕರ ಈ ಸಿದ್ಧಾಂತವನ್ನು ಅವರು ಕೊಡ್ತಾರೆ. ಮೊದಲನೇದು, ಅವರು ಹಿ ವಾಂಟೆಡ್ ಟು ಕ್ರಿಟಿಸೈಸ್ ಅರ್ಲಿ ಫಂಕ್ಷನಲಿಸ್ಟ್ ಲೈಕ್ ಟಾಲ್ಕಾಟ್ ಪಾರ್ಸನ್, ಆರ್.ಕೆ. ಮರ್ಟನ್, ಕಿಂಗ್ಸ್ಲೆ ಡೇವಿಸ್ ಅವರೆಲ್ಲ ಬರ್ತಾರಲ್ಲ, ಅವರನ್ನ ಕ್ರಿಟಿಸೈಸ್ ಮಾಡಬೇಕಾಗಿತ್ತು. ಯಾಕಂದ್ರೆ ಅವರು ಟೂ ಮಚ್ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಯಾವುದಕ್ಕೆ? ಕನ್ಸೆನ್ಸಸ್ಗೆ, ಹಾರ್ಮೋನಿಗೆ, ಇಂಟಿಗ್ರಿಟಿಗೆ ಕೊಟ್ಟಿದ್ರು. ಬಟ್ ಅವರು ದೇ ಓವರ್ಲುಕ್ಡ್ ದಿ ರೋಲ್ ಆಫ್ ಕಾನ್ಫ್ಲಿಕ್ಟ್. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಏನಂತಂದ್ರೆ ಟು ರಿಜೆಕ್ಟ್ ಕಾರ್ಲ್ ಮಾರ್ಕ್ಸ್ ಅಂಡ್ ಅದರ್ ಕಾನ್ಫ್ಲಿಕ್ಟ್ ಥಿಯರಿಟಿಷಿಯನ್ಸ್. ನೋಡಿ, ಡ್ಯಾರೆಂಡಾರ್ಫ್ ಕಾನ್ಫ್ಲಿಕ್ಟ್ ಸ್ಕೂಲಲ್ಲಿ ಇದ್ಕೊಂಡು ಅದರ ಫಾದರ್ ಅನ್ನೇ ಕ್ರಿಟಿಸೈಸ್ ಮಾಡ್ತಾರೆ. ಯಾಕೆ ಕಾರ್ಲ್ ಮಾರ್ಕ್ಸ್ ಅವರು ಕ್ರಿಟಿಸೈಸ್ ಮಾಡಿದ್ರು? ಅವರು 3 ಕಾರಣಗಳಿಗೋಸ್ಕರ ಕಾರ್ಲ್ ಮಾರ್ಕ್ಸ್ ಅನ್ನ ಕ್ರಿಟಿಸೈಸ್ ಮಾಡ್ತಾರೆ. ಮೊದಲನೇದು, ಈ ಕ್ರಿಟಿಸೈಸ್ ಅನ್ನ ಮ್ಯಾಕ್ಸ್ ವೆಬರ್ ಕೂಡ ಮಾಡ್ತಾರೆ. ಏನಂತಂದ್ರೆ ಕಾರ್ಲ್ ಮಾರ್ಕ್ಸ್ ಹ್ಯಾಸ್ ಗಿವನ್ ಮಚ್ ಮೋರ್ ಇಂಪಾರ್ಟೆನ್ಸ್ ಟು ಎಕನಾಮಿಕ್ ಆಸ್ಪೆಕ್ಟ್ಸ್ ಆಫ್ ಸೊಸೈಟಿ. He overlooked other aspects of society in social change. Same criticism was posed by Max Weber in his theory of Protestant ethics and spirit of capitalism ಅಲ್ಲಿ ಇಲ್ಲಿ ಮಾಡ್ತಾರೆ. ಮ್ಯಾಕ್ಸ್ ವೆಬರ್ ಏನಂತಾರೆ ಗೊತ್ತಾ? ಓಕೆ, ಕಾರ್ಲ್ ಮಾರ್ಕ್ಸ್, ಯು ಆರ್ ರೈಟ್, ಬಟ್ economic factors are the prime movers of social change. Okay, acceptable, but economic factors are not the factors for social change. Economic factor is one of the important factors which brings about social change. ಇದು ಮ್ಯಾಕ್ಸ್ ವೆಬರ್ ಮಾಡಿದಂತ ಕ್ರಿಟಿಸಿಸಮ್ ಅಗೇನ್ಸ್ಟ್ ಕಾರ್ಲ್ ಮಾರ್ಕ್ಸ್. ಏನಂದ್ರೆ ಸಾಮಾಜಿಕ ಬದಲಾವಣೆಯಲ್ಲಿ ಆರ್ಥಿಕ ಕಾರಣಗಳು ಪ್ರಮುಖ ಪಾತ್ರ ವಹಿಸ್ತವೆ, ಇಲ್ಲ ಅಂತಲ್ಲ. ಬಟ್ ಆರ್ಥಿಕ ಕಾರಣಗಳೇ ದಿ ಫ್ಯಾಕ್ಟರ್ಸ್ ಅಲ್ಲ, ಅವು ಬೇರೆ ಬೇರೆ ಕಾರಣಗಳಲ್ಲಿ ಅದು ಕೂಡ ಒಂದು ಇಂಪಾರ್ಟೆಂಟ್ ಕಾರಣ. ಇದು ಮ್ಯಾಕ್ಸ್ ವೆಬರ್ ಈ ಕ್ರಿಟಿಸೈಸ್ ಅನ್ನ ಮಾಡಿದ್ದಾರೆ, ಡ್ಯಾರೆಂಡಾರ್ಫ್ ಈ ಕ್ರಿಟಿಸೈಸ್ ಅನ್ನ ಮಾಡಿದ್ದಾರೆ. ಓಕೆ, ಎರಡನೇದ್ದು ಇದು ಯಾವುದು? ಕಾರ್ಲ್ ಮಾರ್ಕ್ಸ್ ನ 3 ಕಾರಣಗೋಸ್ಕರ ಕಾರ್ಲ್ ಮಾರ್ಕ್ಸ್ ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಮೊದಲನೇದು, ಎಕನಾಮಿಕ್ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟರು. ಎರಡನೇದು, ಕಾರ್ಲ್ ಮಾರ್ಕ್ಸ್ ಚಿಂತನೆಗಳು ಒಂದು ರೀತಿ ಉಟೋಪಿಯನ್ ಚಿಂತನೆಗಳ ತರ ಇದಾವೆ ಅಂತ ಹೇಳಿ ಡ್ಯಾರೆಂಡಾರ್ಫ್ ಹೇಳ್ತಾರೆ. ಇದು ಕೂಡ ಒಂದು ಕ್ವಶನ್ ಆಗ್ಬಹುದು. ಹೂ ಕ್ರಿಟಿಸೈಸ್ಡ್ ಮಾರ್ಕ್ಸಿಯನ್ ಥಿಯರಿ ಆಸ್ ಉಟೋಪಿಯನ್ ಥಾಟ್? ಇದು ಕೂಡ ಒಂದು ಕ್ವಶನ್ ಆಗ್ಬೋದು. ಯಾರು? ರಾಲ್ಫ್ ಡ್ಯಾರೆಂಡಾರ್ಫ್. ಮೂರನೇದ್ದು, ಕಾರ್ಲ್ ಮಾರ್ಕ್ಸ್ ಎನ್ವಿಸೇಜ್ ಮಾಡಿರ್ತಾರ ರೆವಲ್ಯೂಷನ್ ಆಗಲಿ, ಮತ್ತೆ ಅದೇನೋ ಬರ್ಜಿಯೋಸೈಸು, ಪ್ರೊಡೋರೇಟು, ಕ್ಲಾಸ್ಲೆಸ್ಸು, ಕ್ಲಾಸ್ ಅವೆಲ್ಲ ಏನು ಆಗ್ಲಿಲ್ಲ, ಆಗೋದೂ ಇಲ್ಲ ಅನ್ನೋದು ಇವರ ಮೂರನೆಯ ಕ್ರಿಟಿಸಿಸಮ್. ಓಕೆ, ಈಗ ರಾಲ್ಫ್ ಡ್ಯಾರೆಂಡಾರ್ಫ್ ಅವರು ತಮ್ಮ ಒಂದು ಸಿದ್ಧಾಂತವನ್ನ ಮಂಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಫಸ್ಟ್ಗೆ ಅವ್ರು ಏನು ಶುರು ಮಾಡ್ತಾರೆ ಅಂದ್ರೆ, ರಾಲ್ಫ್ ಡ್ಯಾರೆಂಡಾರ್ಫ್ he pointed out 2 phases of society. ಇವರು ಕೂಡ ಸೊಸೈಟಿಯಲ್ಲಿ 2 ಫೇಸ್ಗಳನ್ನ ಗುರುತಿಸ್ತಾರೆ. ಮೊದಲನೇದು ಏನಪ್ಪಾ ಅಂದ್ರೆ ಕನ್ಸೆನ್ಸಸ್, ಎರಡನೇದು ಕಾನ್ಫ್ಲಿಕ್ಟ್.
ಕನ್ಸೆಸ್ ಅಂದರೆ ಅದು ವೆಲ್ ಆರ್ಗನೈಸ್ಡ್ ಇರುತ್ತೆ, ಎಲ್ಲವೂ ಪಾಸಿಟಿವ್ ಆಸ್ಪೆಕ್ಟ್ ಇರ್ತವೆ, ಐಕ್ಯತೆ ಇರುತ್ತೆ, ಅಲ್ಲಿ ಕಾನ್ಫ್ಲಿಕ್ಟ್ ಇರೋದಿಲ್ಲ, ಸಾಮರಸ್ಯನೇ ಇರುತ್ತೆ. ಎರಡನೇದು ಕಾನ್ಫ್ಲಿಕ್ಟು. ಕನ್ಸೆನ್ಸಸ್ ಇದೆ ಅಂದರೆ ಕಾನ್ಫ್ಲಿಕ್ಟ್ ಕೂಡ ಇರಲೇಬೇಕು. ಕಾನ್ಫ್ಲಿಕ್ಟ್ ಇಸ್ ನೆಗೆಟಿವ್, ಇಟ್ ಇಸ್ ಡಿಸ್ಆರ್ಗನೈಸ್ಡ್, ಡಿಸ್ಹಾರ್ಮೋನಿಯಸ್, ಡಿಸ್ಯೂನಿಟಿ ಎರಡು ಇರ್ತವೆ. ಸೊ ಅದಕ್ಕೆ ಈ ಎರಡು ಆಸ್ಪೆಕ್ಟ್ಗಳು ಸಮಾಜದ ಮುಖ್ಯವಾದ ಬೇಸ್ಗಳು. ಇವೆಲ್ಲೇ ಹೋಗಿ ಇವೆರಡು ಇದ್ದೇ ಇರ್ತವೆ. ಅವ್ರನ್ನು ಹೋಗ್ತಾರೆ, ಇನ್ನೂ ಡೀಪ್ ಹೋಗಿರ್ತಾರೆ. ಇವನ್ ಇನ್ ಡಯಾಡ್ ಎರಡೇ ಜನಗಳ ಗುಂಪಲ್ಲಿ ಕೂಡ ಈ ಎರಡು ಫೇಸ್ ಇರ್ತವೆ. ಇಬ್ಬರಿದ್ರೆ ಅವ್ರು ಆ ಕಡೆ ಇದ್ರೆ ಇವ್ರು ಈ ಕಡೆ ಇದ್ದಾರೆ, ಇಬ್ರ ಮಧ್ಯೆ ಒಪ್ಪಿಗೆನೂ ಇರುತ್ತೆ, ಕಾನ್ಫ್ಲಿಕ್ಟು ಇರುತ್ತೆ. ಅದಕ್ಕೆ ನಮ್ಮ ನೀನು ಅಜಿಮ್ ಸರ್ ಇದ್ರಲ್ಲ, ಅವ್ರಿಗೆ ಅವಾಗಲೂ ಕ್ಲಾಸಲ್ಲಿ ಹೇಳ್ತಿದ್ರು ಏನಂದ್ರೆ ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ ಅಂತ. ಯಾಕೆಂದ್ರೆ ಎರಡೂ ಇರ್ತವೆ ಸೊಸೈಟಿಯಲ್ಲಿ. ಅವ್ರ ಮಧ್ಯೆ ನಮ್ಮ ಮಧ್ಯೆ ಬಹಳ ಡಿಸ್ಕಸ್ ಮಾಡ್ತಿದ್ವಿ ನಾವು. ನೀನು ಹೇಳಿದಂತೆ ಎಲ್ಲವೂ ಡಿಸ್ಕಸ್ ಮಾಡ್ತಿದ್ವಿ, ಸ್ಪೆಷಲಿ ಮಾಡರ್ನಿಟಿ, ಫಿನಾಮಿನಾಲಜಿ, ಜೆಂಡರ್ ಇಶ್ಯೂ ಅನ್ನ. ಸೊ ಅವ್ರು ಯಾವಾಗಲೂ ನಮ್ಗೆ ಹೇಳ್ತಿದ್ರು ಏನಂತೇಳಿ ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ. ನಾನು ನಿನ್ನನ್ನ ಒಪ್ಕೊಳ್ಳೋದಿಲ್ಲ ಅಂತೇಳಿ ನಿನ್ನನ್ನು ಒಪ್ಕೋತೀನಿ ಅಂತೇಳಿ. ಸೊ ನಿಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ನಾನು ಒಪ್ಕೋತೀನಿ. ಸೊ ಕನ್ಸೆನ್ಸಸ್, ಕಾನ್ಫ್ಲಿಕ್ಟು ಇವ್ಯಾವತ್ತು ಎಲ್ಲ ಕಾಲದಲ್ಲಿ ಇಬ್ಬರೇ ಇದ್ರು ಕೂಡ ಇರ್ತವೆ, ಇನ್ನು ಸೊಸೈಟಿಲಿ ಇರಲ್ವಾ. ಸೊ ಅದಕ್ಕೆ ಇದು ನನ್ನ ಪಾರ್ಸನ್ನು ಮುಂಚೆಯ ಎಲ್ಲ ಫಂಕ್ಷನಲಿಸ್ಟ್ಗಳು ಓವರ್ಲುಕ್ ಅಥವಾ ನೆಗ್ಲೆಕ್ಟ್ ಮಾಡಿದ್ರು. ದೆನ್ ಹಿ ಟಾಕ್ಸ್ ಅಬೌಟ್ ಅಥಾರಿಟಿ. ಹಿ ಟಾಕ್ಸ್ ಅಬೌಟ್ ಅಥಾರಿಟಿ. ಅವನು ಹೇಳ್ತಾನೆ ಅಥಾರಿಟಿ ಅನ್ನೋದು ಒಂದಿದೆ. ಈಗ ನಾ ಇಲ್ಲೊಂದು ಮಾತನ್ನು ಹೇಳ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಥಾರಿಟಿ ಅಂಡ್ ಪವರ್? ಅಥಾರಿಟಿ ಅಂದ್ರೆ ಏನು, ಪವರ್ ಅಂದ್ರೆ ಏನು? ಕ್ಯಾನ್ ಎನಿಬಡಿ ರೈಟ್ ಫಾಸ್ಟ್? ಬರೀ ಬೇಗ ಬೇಗ ಚಾಟ್ ಬಾಕ್ಸ್ ಅಲ್ಲಿ ಪವರ್ ಅಂದ್ರೆ ಏನು, ಅಥಾರಿಟಿ ಅಂದ್ರೆ. ಮ್ಯಾಕ್ಸ್ ವೆಬರ್ ಎಕ್ಸ್ಟೆನ್ಸಿವ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸ್ಪೆಷಲಿ ಯಾವಾಗ 3 ತರದ ಅಥಾರಿಟಿ ಬಗ್ಗೆ ಮ್ಯಾಕ್ಸ್ ವೆಬರ್ ಮಾತಾಡ್ತಾರೆ. ಯಾವುದದು? ಟ್ರೆಡಿಷನಲ್ ಅಥಾರಿಟಿ, ಚೆರಿಸ್ಮ್ಯಾಟಿಕ್ ಅಥಾರಿಟಿ ಅಂಡ್ ರ್ಯಾಷನಲ್ ಲೀಗಲ್ ಅಥಾರಿಟಿ ಬಗ್ಗೆ ಮ್ಯಾಕ್ಸ್ ವೆಬರ್ ಮಾತಾಡಬೇಕಾದ್ರೆ ಭಾಳಷ್ಟು ಹೇಳ್ತಾರೆ. ಏನು ಅಥಾರಿಟಿ ಅಂದ್ರೆ ಏನು, ಪವರ್ ಅಂದ್ರೆ ಏನು? ಇದ್ದೀರಾ ಎಲ್ರು? ಓಕೆ. ಪವರ್ ಅಂದ್ರೆ ಎಕ್ಸರ್ಸೈಸ್ ಆಫ್ ಒನ್ಸ್ ಓನ್ ವಿಲ್ ಅಗೇನ್ಸ್ಟ್ ದಿ ಅದರ್. ನನ್ನ ಒಂದು ವಿಲ್ ಅನ್ನ ನಿಮ್ಮ ಮೇಲೆ ಇಂಪೋಸ್ ಮಾಡೋದಕ್ಕೆ ಪವರ್ ಅಂತೇಳಿ ಕರಿತೀವಿ. ಅಥಾರಿಟಿನೂ ಕೂಡ ಪವರೇನೆ, ಬಟ್ ಇಟ್ ಈಸ್ ಲೀಗಲೈಸ್ಡ್, ಇಟ್ ಈಸ್ ಇನ್ಸ್ಟಿಟ್ಯೂಷನಲೈಸ್ಡ್, ಇಟ್ ಈಸ್ ರ್ಯಾಷನಲೈಸ್ಡ್. ಸೊ ಕರೆಕ್ಟ್ ಮೇಡಮ್, ನೂತನ ಮೇಡಮ್ ಕರೆಕ್ಟ್. ಏನು, ಅಥಾರಿಟಿ ಈಸ್ ಲೀಗಲ್. ಯಾವಾಗ ಪವರ್ ಅನ್ನೋದು ಕಾನೂನುಬದ್ಧಗೊಳ್ಳುತ್ತೋ, ಶಾಸನಬದ್ಧಗೊಳ್ಳುತ್ತೋ, ಸಾಂಸ್ಥೀಕರಣಗೊಳ್ಳುತ್ತೋ, ಅವಾಗ ಅದಕ್ಕೆ ಅಥಾರಿಟಿ ಅಂತೇಳಿ ಕರಿತೇವೆ. ಇದೇ ಪವರ್ ಮತ್ತು ಅಥಾರಿಟಿ ಬಗ್ಗೆ ಇರ್ತಕ್ಕಂಥ ವ್ಯತ್ಯಾಸ. 3 ರೀತಿಯ ಅಥಾರಿಟಿಗಳಿದ್ದಾವೆ, ನಿಮಗೆಲ್ಲ ಗೊತ್ತಿದೆ. ಟ್ರೆಡಿಷನಲ್ ಅಥಾರಿಟಿ, ರ್ಯಾಷನಲ್ ಲೀಗಲ್ ಅಥಾರಿಟಿ ಅಂಡ್ ಚೆರಿಸ್ಮ್ಯಾಟಿಕ್ ಅಥಾರಿಟಿ. ರ್ಯಾಷನಲ್ ಲೀಗಲ್ ಅಥಾರಿಟಿ ಬಗ್ಗೆನೇ ಮ್ಯಾಕ್ಸ್ ವೆಬರ್ ಮಾತಾಡಬೇಕಾದ್ರೆ ಥಿಯರಿ ಆಫ್ ಬ್ಯೂರೋಕ್ರಸಿ ಬರುತ್ತೆ. ಓಕೆ, ಇಲ್ಲಿ ಯಾರು ಡೈರೆಂಡಾರ್ಫ್ ಹೇಳ್ತಾರೆ, ಅಥಾರಿಟಿ ಲೈಸ್ ಇನ್ ದಿ ಪೊಸಿಷನ್, ನಾಟ್ ಇನ್ ದಿ ಪರ್ಸನ್. ಅಥಾರಿಟಿ ಅನ್ನೋದು ವ್ಯಕ್ತಿಯ ಪೊಸಿಷನ್ಗೆ ಇರುತ್ತೆ ಹೊರತು ವ್ಯಕ್ತಿಗೆ ಇರೋದಿಲ್ಲ. ಹೌದಾ? ಈಗ ನೀವು, ನಾನು ಅಥಾರಿಟಿ ಇದೆ ನನಗೆ ಈಗ ನಿಮ್ಮ ಮೇಲೆ ಎಲ್ಲಿವರೆಗೂ 9 ಗಂಟೆವರೆಗೂ, ಯಾಕಂದ್ರೆ ಇಟ್ ಈಸ್ ಲೀಗಲೈಸ್ಡ್ ಅಥವಾ ಪವರು. 9 ಗಂಟೆ ಆದ್ಮೇಲೆ ನಾನು ರಿಸೋರ್ಸ್ ಪರ್ಸನ್ ಅಂತಕ್ಕಂಥ ಒಂದು ಪೊಸಿಷನ್ ನಿಂದ ಹೊರಗಡೆ ಬಂದೆ ಅಂದ್ರೆ ನೀವು ನನಗೆ ಮಾತನ್ನ ಕೇಳೋದಿಲ್ಲ. ಅವಾಗ ದೇರ್ ಇಸ್ ನೋ ಅಥಾರಿಟಿ. ಓಕೆ, ಸೊ ಅಥಾರಿಟಿ ಇಟ್ ಈಸ್ ಎ ಲೀಗಲೈಸ್ಡ್ ಪವರ್. ಹಾಗಿದ್ರೆ ಅಥಾರಿಟಿ ಲೈಸ್ ಇನ್ ದಿ ಪೊಸಿಷನ್, ನಾಟ್ ಇನ್ ದಿ ಪವರ್. ಸೊ ಅಕಾರ್ಡಿಂಗ್ ಟು Dahrendorf, authority is the responsible factor for existence of conflict in the society. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಫಾರ್. ಯಾರ ಪ್ರಕಾರ ಕಾನ್ಫ್ಲಿಕ್ಟ್ಗೆ ಅಥಾರಿಟಿ ಕಾರಣ ಅಂದ್ರೆ Dahrendorf ಪ್ರಕಾರ, ಅಥವಾ Dahrendorf ಪ್ರಕಾರ ಯಾವುದು ಕಾನ್ಫ್ಲಿಕ್ಟ್ ಕಾರಣ ಅಂದ್ರೆ ಅಥಾರಿಟಿ ಸ್ಟ್ರಕ್ಚರ್. ಸೊ ದಿಸ್ ಅಥಾರಿಟಿ ಸ್ಟ್ರಕ್ಚರ್ ಇಟ್ ಡಿವೈಡ್ಸ್ ದಿ ಪೀಪಲ್ ಇಂಟು 2 ಟೈಪ್ಸ್. ಅವೇನು? ಸೂಪರ್ ಆರ್ಡಿನೇಟ್ ಅಂಡ್ ಸಬಾರ್ಡಿನೇಟ್. ಅಥಾರಿಟಿ ಇಸ್ ನಾಟ್ ಮೊನೋಲಿಥಿಕ್ ಹೋಲ್. ಅಥಾರಿಟಿ ಅನ್ನೋದು ಸಿಂಗಲ್ ಆಗಿಲ್ಲ. ಇಟ್ ಡಿವೈಡ್ಸ್ ದಿ ಸೊಸೈಟಿ ಆರ್ ಪೀಪಲ್ ಇಂಟು 2 types, that is superordinate and subordinate. Superordinate ಅಂದ್ರೆ who have authority, subordinate ಅಂದ್ರೆ who obey the authority. Superordinate, they exercise authority, they formulate law
and they exercise power. And subordinate, they do not have any power, they do not have any authority, they simply obey the superordinate. ಓಕೆ, ಈಗ ಫ್ಯಾಮಿಲಿ ಅಂತ ತಗೊಂಡ್ರೆ ಅಲ್ಲಿ ಕರ್ತ ಅಥವಾ ತಂದೆ ಈಸ್ ದಿ ಸೂಪರ್ಆರ್ಡಿನೇಟ್ ಅಂಡ್ ಅದರ್ಸ್ ಆರ್ ಸಬಾರ್ಡಿನೇಟ್. ಹಾಗಾದ್ರೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ಏನಂತ ಹೇಳಿ, ಈ ಸೂಪರ್ಆರ್ಡಿನೇಷನ್ ಅನ್ನೋದು ಸಬಾರ್ಡಿನೇಷನ್ ಅನ್ನೋದು ಸೆಟ್ಟಿಂಗ್ ಇಂದ ಸೆಟ್ಟಿಂಗ್ಗೆ ಚೇಂಜ್ ಆಗ್ತದೆ. ಇಟ್ ವೇರೀಸ್ ಫ್ರಮ್ setting to setting. It is not monolithic whole. That means a person in one setting may be superordinate and in another setting he may be subordinate. ಅರ್ಥ ಆಯ್ತು? ಫಾರ್ ಎಕ್ಸಾಂಪಲ್, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ in my college. I am superordinate to my students and subordinate to my principal. For example, if you are guest lecturer, you are superordinate to your students and subordinate to your head of the department. ಸೊ ಒಬ್ಬನೇ ವ್ಯಕ್ತಿ ಒಂದು ಸೆಟ್ಟಿಂಗ್ ಅಲ್ಲಿ ಎರಡೂ ರೋಲ್ ಅನ್ನ ಪ್ಲೇ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಅಣ್ಣ ಅಥವಾ ಅಕ್ಕ ಇದ್ರೆ ಅವರಿಗೆ ಸಬಾರ್ಡಿನೇಟ್, ನಿಮ್ಮ ತಮ್ಮ ಅಥವಾ ತಂಗಿ ಇದ್ರೆ ಅವ್ರಿಗೆ ನೀವು ಸೂಪರ್ಆರ್ಡಿನೇಟ್. ಸೊ ದಿಸ್ ಸೂಪರ್ಆರ್ಡಿನೇಷನ್ ಅಂಡ್ ಸಬಾರ್ಡಿನೇಷನ್ ಇಟ್ ವೇರೀಸ್ ವಿತ್ ಸೆಟ್ಟಿಂಗ್ ಟು ಸೆಟ್ಟಿಂಗ್. ಒಂದೇ ಸೆಟ್ಟಿಂಗ್ ಅಲ್ಲಿ ನಾವು ಎರಡೂ ರೋಲ್ ಅನ್ನು ಕೂಡ ಪ್ಲೇ ಮಾಡಬಹುದು, isn't it? ಸೊ ಈ ವೇರಿಯೇಷನ್ ಇನ್ ದಿ ಸೆಟ್ಟಿಂಗ್ ಆಫ್ ಸೂಪರ್ಆರ್ಡಿನೇಟ್ ಅಂಡ್ ಸಬಾರ್ಡಿನೇಟ್, ಇಟ್ ಈಸ್ ಕಾಲ್ಡ್ ಆಸ್ ICA, ಇಂಪರೇಟಿವ್ಲಿ ಕೋಆರ್ಡಿನೇಟೆಡ್ ಅಸೋಸಿಯೇಷನ್ ಅಂತೇಳಿ ಕರೀತಾರೆ. ಫೇಮಸ್ ಸ್ಟೇಟ್ಮೆಂಟ್ ಆಫ್ ರಾಲ್ಫ್ ಡೈರೆಂಡಾರ್ಫ್, ಇಂಪರೇಟಿವ್ಲಿ ಕೋಆರ್ಡಿನೇಟೆಡ್ ಅಸೋಸಿಯೇಷನ್ ಅಂದ್ರೆ ಏನು? ಈ ಒಂದು ಸೂಪರ್ ಆರ್ಡಿನೇಷನ್ ಸಬಾರ್ಡಿನೇಷನ್ ಸೆಟ್ಟಿಂಗ್ ಇಂದ ಸೆಟ್ಟಿಂಗ್ ಚೇಂಜ್ ಆಗುತ್ತಲ್ಲ, ಇದಕ್ಕೆ ಅವನು ICA ಅಂತೇಳಿ ಕರೆದ. ಫಾರ್ ಎಕ್ಸಾಂಪಲ್, ನೀವೊಂದು ಯೂನಿವರ್ಸಿಟಿಯನ್ನು ತಗೊಂಡ್ರೆ ಇಲ್ಲೆಲ್ಲ ಇರುತ್ತೆ. ಫಸ್ಟ್ ಯಾರು? ವೈಸ್ ಚಾನ್ಸಲರ್, ದೆನ್ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಅಂಡ್ ಅಕಾಡೆಮಿಕ್ ರಿಜಿಸ್ಟ್ರಾರ್, then dean, then head of the department, then associate professor, assistant professor, then D group or FD and other workers. ಈಗ if you take for example dean is the superordinate for HODs and other staff, superordinate, and subordinate to registrar and vice chancellor, isn't it? ಅದೇ ರೀತಿ ರಿಜಿಸ್ಟ್ರಾರ್ ಬಂದ್ರೆ he is superordinate to entire university and subordinate to vice chancellor. If you take vice chancellor, he is superordinate to entire university, ICA, imperatively coordinated association. So vice chancellor ತಗೊಂಡ್ರೆ he is the superordinate to entire university and subordinate to his pro chancellor, that is higher education minister and governor. So this is called as imperatively coordinated association. ಈಗ ಇಷ್ಟು ಅವರು ಏನು ಅಥಾರಿಟಿ ಬಗ್ಗೆ ಮಾತಾಡಿ. ಮುಂದೆ he talks about quasi group and interest group. ಇದ್ರ ಬಗ್ಗೆ ಅವರು ಮಾತಾಡ್ತಾರೆ. ನಿಮ್ಗೇನಿಲ್ಲ, ಎಕ್ಸಾಮ್ ಅಷ್ಟೇ ಕೇಳೋದು. ಕ್ವಾಸಿ ಗ್ರೂಪ್ ಅಂದ್ರೇನು, ಇಂಟ್ರೆಸ್ಟ್ ಗ್ರೂಪ್ ಅಂದ್ರೇನು. ಕ್ವಾಸಿ ಗ್ರೂಪ್ ಅಂದ್ರೆ ಅನ್ಆರ್ಗನೈಸ್ಡ್ ಗ್ರೂಪ್. ಇಲ್ಲಿ ಯಾವುದೇ ರೀತಿಯ ಏನ್ ಕಳ್ತೀರಿ ನೀವು ಸ್ಟೇಬಲ್ ಆಗಿದ್ದು ಇರೋದಿಲ್ಲ. ಇಂಟ್ರೆಸ್ಟ್ ಗ್ರೂಪ್ ಅಂದ್ರೆ ಇಟ್ ಇಸ್ ಆರ್ಗನೈಸ್ಡ್ ಗ್ರೂಪ್. ಇದು ಆರ್ಗನೈಸ್ಡ್ ಗ್ರೂಪ್. ಆಲ್ವೇಸ್ ಇದು ಸೂಪರ್ ಆರ್ಡಿನೇಟ್ ಸಬಾರ್ಡಿನೇಟ್ ಮಧ್ಯೆ ಒಂದು ರೀತಿಯ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಇಷ್ಟು ನಿಮ್ಗೆ ಎಕ್ಸಾಮ್ ಇಷ್ಟು ಸಾಕು, ಮುಂದಿಂದೆಲ್ಲ ಏನು ಬೇಕಾಗಿಲ್ಲ. ಓಕೆ, ಇದು ದೆನ್ ಇನ್ನೆರಡು ಕಾನ್ಸೆಪ್ಟ್ ಅನ್ನ ಕೊಟ್ಟರು ರಾಲ್ಫ್ ಡೈರೆಂಡರ್. ಡಿಕಾಂಪೋಸಿಷನ್ ಆಫ್ ಕ್ಯಾಪಿಟಲ್ ಅಂಡ್ ಡಿಕಾಂಪೋಸಿಷನ್ ಆಫ್ ಲೇಬರ್ ಅಂತಕ್ಕಂಥ ಎರಡು ಕಾನ್ಸೆಪ್ಟ್ಗಳನ್ನವರು ಕೊಟ್ಟರು. ಸೊ ಇಷ್ಟಿವು ಇವತ್ತಿನ ಎರಡು ಥಿಯರೀಸ್ಗಳು, ಯಾವ್ದ್ರದ್ದು ಕಾನ್ಫ್ಲಿಕ್ಟಿನ ಥಿಯರೀಸ್ಗಳು. ನೌ ವಿ ಹ್ಯಾವ್ ಇಟ್ ಇಸ್ ದ ಟೈಮ್ ಫಾರ್ ಓಪನ್ ಡಿಸ್ಕಷನ್. ನೀವೇನಾದ್ರೂ ಈಗ ಡೌಟ್ಸ್ಗಳಿದ್ರೆ ಕೇಳಬಹುದು. ಅರ್ಥ ಆಯ್ತಾ? ಓಕೆನಾ? Thank you, VK Gabur sir. Any doubts?
ಥ್ಯಾಂಕ್ ಯು ಮಲ್ಲಾಪುರ ಸರ್. ಕ್ವಾಸಿ ಅಂಡ್ ಇಂಟ್ರೆಸ್ಟ್ ಗ್ರೂಪ್, ರೇಣು ಅವರೇ, ಕ್ವಾಸಿ ಅಂಡ್ ಇಂಟ್ರೆಸ್ಟ್ ಗ್ರೂಪ್. ಥ್ಯಾಂಕ್ ಯು ಸುಭಾಷ್ ಸರ್. ಓಕೆ, ಎನಿ ಡೌಟ್ಸ್? ಅಷ್ಟು ಪರ್ಫೆಕ್ಟಾಗಿ ಅರ್ಥ ಆಗಿಬಿಡುತ್ತಾ? ಓಕೆ, 7 ಸ್ಕೂಲ್ಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಈಗ ಕೇಳಿ ಒಂದು, ನಾನೀಗ ಇಡೀ ಸೋಷಿಯಾಲಜಿಯಲ್ಲಿ ನಿಮಗೆ ಏನಾದರೂ ಬಹಳ ಡಿಫಿಕಲ್ಟ್ ಇದೆ ಸರ್, ಇದನ್ನ ಹೆಂಗೆ ಓದೋದು ಏನು ಅಂತೇಳಿ ಇದ್ರೆ ಯು ಕ್ಯಾನ್ ಡಿಸ್ಕಸ್ ದಟ್ ಒನ್ ಆಲ್ಸೋ. ಯಾಕಂದ್ರೆ ಮೋಸ್ಟ್ಲಿ ನಂದು ಇನ್ನು 1 ಅಥವಾ 2 ಕ್ಲಾಸ್ ಇರಬಹುದು. ಅದಕ್ಕೆ ಮುನಿರಾಜ್ TY, ಟೀಚ್ ರೋಲ್ ಆಫ್ ಪ್ರೊಫೆಷನಲ್ ಬಾಡೀಸ್. ಸರ್, ಪ್ರೊಫೆಷನಲ್ ಬಾಡಿ ಅಂದರೆ ನಿಮಗೆ ಅವ್ರು ಆಲ್ರೆಡಿ ಸಿಲೆಬಸ್ ಮೆನ್ಷನ್ ಮಾಡಿದ್ದಾರೆ. ಯಾವುದು ISS, ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ, ದೆನ್ UGC ಅವೆಲ್ಲ. ಸರ್, ಯೂನಿಟ್ 7 ಸೋಷಿಯಾಲಜಿ ಆಫ್ ಕರ್ನಾಟಕ. ಮೇಡಮ್, ಇದಕ್ಕೆ 2 ಬುಕ್ಕನ್ನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಜಸ್ಟ್ ಎ ಮಿನಿಟ್, 2 ಬುಕ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇದಕ್ಕೆ ನಾನು ನಿಮಗೆ 2 ಬುಕ್ಕನ್ನು ಸಜೆಸ್ಟ್ ಮಾಡ್ತೀನಿ. ಯಾರು ಕೇಳಿದ್ದು? ಕರ್ನಾಟಕ ಸೋಷಿಯಾಲಜಿ, ಡಾಕ್ಟರ್ CG ಲಕ್ಷ್ಮೀಪತಿ ಅಂತೇಳಿ, ಅಸೋಸಿಯೇಟ್ ಪ್ರೊಫೆಸರ್, VHV ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮ್ ಸೈನ್ಸ್, ಬ್ಯಾಂಗ್ಳೂರ್. ಅವ್ರು ಬರೆದಂಥ ಒಂದು ಬುಕ್ ಇದೆ, ಕರ್ನಾಟಕದ ಸಮಾಜಶಾಸ್ತ್ರ ಅಂತೇಳಿ. ಕರ್ನಾಟಕದ ಸಮಾಜಶಾಸ್ತ್ರ ಅಂತೇಳಿ ಒಂದು ಪುಸ್ತಕ ಇದೆ. ಮೆಥಡಾಲಜಿ, ಹೇಗೆ ಓದೋದು ಮತ್ತೆ ನೆನಪಿಡೋದು ಸರ್. ಓಕೆ, ಹೇಳ್ತೀನಿ. ಓಕೆ, ಇದು ಬರ್ಕೊಳ್ಳಿ. ಯಾವುದು? ಕರ್ನಾಟಕದ ಸಮಾಜಶಾಸ್ತ್ರ ಅಂತಾನೆ ಒಂದು ಬುಕ್ ಇದೆ. ಕನ್ನಡದಲ್ಲಿ ಇನ್ನೊಂದಿದೆ ಬೇಕಂದ್ರೆ. ಯಾವುದು ಅಂದ್ರೆ ಡಾಕ್ಟರ್ ವಿಠಲ್ ಭಂಡಾರಿ, ಪ್ರೋಗ್ರೆಸಿವ್ ಲಿಟ್ರರಿ ಅಂಡ್ ಕಲ್ಚರಲ್ ಮೂವ್ಮೆಂಟ್ಸ್ ಇನ್ ಕರ್ನಾಟಕ ಸಿನ್ಸ್ 1936 ಅಂತ ಹೇಳಿ ಒಂದು ಪುಸ್ತಕ ಇದೆ. ಅದನ್ನ ನೀವು ನೋಡ್ಕೋಬಹುದು. ಆ ಬುಕ್ ನೀವು ನೋಡ್ಕೋಬಹುದು. ನೀವು ವಿಡಿಯೋದಲ್ಲಿ ಇರುತ್ತಲ್ವಾ, ಡಾಕ್ಟರ್ CG ಲಕ್ಷ್ಮೀಪತಿ ಸರ್ ಬರೆದಿದ್ದು ಕರ್ನಾಟಕ ಸಮಾಜಶಾಸ್ತ್ರ ಒಂದಿದೆ, ವಿಠಲ್ ಭಂಡಾರಿ ಪ್ರೋಗ್ರೆಸಿವ್ ಲಿಟ್ರರಿ ಅಂಡ್ ಕಲ್ಚರಲ್ ಮೂವ್ಮೆಂಟ್ಸ್ ಇನ್ ಕರ್ನಾಟಕ ಸಿನ್ಸ್ 1936, ಅವ 2 ಬುಕ್ ನೀವು ನೋಡ್ಕೋಬಹುದು. PU ಗೌರ್ಮೆಂಟ್ ಬುಕ್ ಸ್ಟಡಿ ಮಾಡಬಹುದಾ ಸರ್? ಸರ್, ಒಂದು ಮಾತನ್ನ ನಿಮಗೆ ಹೇಳ್ತೀನಿ. ಒಂದು ವೈಯಕ್ತಿಕ ವಿಚಾರ ಏನು ಅಂದ್ರೆ, ನೀವು ಯಾವ ಬುಕ್ ಅನ್ನಾದ್ರೂ ಓದಿ, ನೀವು PUದಾದ್ರೂ ಓದಿ, ಡಿಗ್ರಿದಾದ್ರೂ ಓದಿ, ನೀವು ಡೆಪ್ತ್ ಹೋಗೋದನ್ನ ಕಲಿಬೇಕು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಓದೋದ್ರಲ್ಲಿ ಏನು ಅರ್ಥ ಇಲ್ಲ. ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಓದೋದ್ರಲ್ಲಿ ಏನು ಅರ್ಥ ಇಲ್ಲ. ನೀವು ರಾಲ್ಫ್ ಡೈರೆಂಡಾರ್ಫ್ ಬಗ್ಗೆ ಓದ್ತಾ ಇದ್ರಿ ಅಂದ್ರೆ, ರಾಲ್ಫ್ ಡೈರೆಂಡಾರ್ಫ್ ಬೇರೆ ಹೊಸ ಕಾನ್ಸೆಪ್ಟ್ಗಳು ಏನಾದ್ರೂ ಕೊಟ್ಟಿದ್ದಾರಾ? ICA, ಇದು ಫೈನಲ್ ಇಯರ್ MA ದವರಿಗೂ ಗೊತ್ತಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ICA MA ಫೈನಲ್ ಇಯರ್ ಇರ್ತಕ್ಕಂಥ ಹುಡುಗರಿಗೆ ಗೊತ್ತಿರ್ತಕ್ಕಂಥದ್ದು ಒಂದು ಕಾನ್ಸೆಪ್ಟ್. ಅದೇ ನೀವು ಡಿಕಾಂಪೋಸಿಷನ್ ಆಫ್ ಕ್ಯಾಪಿಟಲ್ ಅಂಡ್ ಡಿಕಾಂಪೋಸಿಷನ್ ಆಫ್ ಲೇಬರ್ ಹಿಂಗಂದ್ರೆ ಏನು ಅಂತ ಕ್ವಶನ್ ಕೇಳಿದ್ರಿ. ನಾ ಹೇಳಿದೆ ಈಗ, ಡಿಕಾಂಪೋಸಿಷನ್ ಆಫ್ ಕ್ಯಾಪಿಟಲ್, ಡಿಕಾಂಪೋಸಿಷನ್ ಆಫ್ ಲೇಬರ್. ಅದರಲ್ಲೂ ಡಿಕಾಂಪೋಸಿಷನ್ ಆಫ್ ಕ್ಯಾಪಿಟಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಿವನ್ ಬೈ ರಾಲ್ಫ್ ಡೈರೆಂಡಾರ್ಫ್. ಹಂಗಂದ್ರೆ ಏನು? ಸೊ ಈ ರೀತಿಯಾದ 2 ತರದ ಕ್ವಶನ್ಗಳು ಇರ್ತವೆ ಯಾವತ್ತೂ. ಒಂದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್, ಇನ್ನೊಂದು ಕಾನ್ಸೆಪ್ಚುವಲ್ ಬೇಸ್ಡ್ ಕ್ವಶನ್ ಅಂತೇಳಿ. ಈ ರೆಕ್ರೂಟ್ಮೆಂಟ್ಗೆ ಯಾವತ್ತು ಕಾನ್ಸೆಪ್ಚುವಲ್ ಬೇಸ್ಡ್ ಕ್ವಶನ್ಗಳನ್ನ ಕೇಳ್ತಾರೆ. ಈ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಲೈಕ್ ನೆಟ್ ಅಂಡ್ KSETಗೆ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಲಾ ಆಫ್ ಓಲಿಗಾರ್ಕಿ ರಾಬರ್ಟ್ ಮೇಕೆಲ್ ಕೊಟ್ಟರು. ದೆನ್ ವಾಟ್ ಡಸ್ ಇಟ್ ಮೀನ್? ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ನೀವು MA ಸಿಲೆಬಸ್ ಅಲ್ಲಿ ಎಲ್ಲರೂ ಓದ್ತಕ್ಕಂಥ ಅವೇ ಬುಕ್ಸ್ಗಳನ್ನ ಹೊಳಮಳ ಓದೋದಲ್ಲ.
ಎಲ್ಲ ನೋಡಿದ್ರು ಹೊಳೆ ಅದೇ ಬುಕ್ಕೇನೆ. ಮಾಸ್ಟರ್ಸ್ ಆಫ್ ಸೋಷಿಯಾಲಜಿಕಲ್ ಥಾಟ್ ಇದನ್ನ ಯಾರು ಕೊಟ್ಟರು? ಲೆವಿಸ್ ಕೂಸರ್. ಅದು ಯಾರಿಗಾದ್ರೂ ಗೊತ್ತಿದೆ ಎಮ್ ಎ ಓದೋರಿಗೆ. ನೀವೀಗ ಹೋಗ್ತಾ ಇರೋದು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ. ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಅಸಿಸ್ಟೆಂಟ್ ಕಮಿಷನರ್. ಸೊ ಆ ಒಂದು ಪೋಸ್ಟ್ಗೆ ಹೋಗ್ಬೇಕಂದ್ರೆ ನೀವು ಹೆಂಗ್ ಓದಬೇಕು? ನಾ ಹೇಳ್ತಿರೋದನ್ನ ಓದಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಗೋ ಇನ್ ಡೆಪ್ತ್. ಓಕೆ, ಯೂನಿಟ್ 5. ಯೂನಿಟ್ 5 ಏನಿದೆ? ಯೂನಿಟ್ 5 ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಎಮರ್ಜೆನ್ಸ್ ಆಫ್ ಸೋಷಿಯಾಲಜಿ ಇನ್ ಇಂಡಿಯಾ. ಮೇಡಮ್, ಇದಕ್ಕೆ ನೀವು BK ನಾಗ್ಲಾ ಬುಕ್ ಅವರ ಮೊದಲನೇ ಚಾಪ್ಟರ್ ಅನ್ನ ಓದಿದ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಮಟೀರಿಯಲ್ ಇದರಲ್ಲೇ ಇದೆ, ಈ ಇಡೀ ಇದಕ್ಕೆ. ಮತ್ತು ಸೋಷಿಯಾಲಜಿ ಆಫ್ ಇಂಡಿಯನ್ ಸೊಸೈಟಿ, ಸೋಷಿಯಾಲಜಿ ಆಫ್ ಇಂಡಿಯನ್ ಸೊಸೈಟಿ, ಎಸ್ ಚಾಂದ್ ಪಬ್ಲಿಕೇಶನ್, ಆಥರ್ಡ್ ಬೈ CN ಶಂಕರ್ ರಾವ್ ಬುಕ್ ಅಲ್ಲಿ ಕೂಡ ಇದ್ರ ಬಗ್ಗೆ ಇದೆ. ಏನು? ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಎಮರ್ಜೆನ್ಸ್ ಆಫ್ ಸೋಷಿಯಾಲಜಿ ಇನ್ ಇಂಡಿಯಾ. ತುಂಬಾ ಚೆನ್ನಾಗಿದೆ. BK ನಾಗ್ಲಾ ಸರ್ ಮೊದಲನೇ ಚಾಪ್ಟರ್. ಕನ್ನಡದಲ್ಲಿ ಏನು ಹೇಳ್ಬೇಕು ಮೇಡಮ್? ಶ್ವೇತಾ ಮೇಡಮ್ ಹೇಳಿ. ನೆಟ್ ಕೆಸೆಟ್ ಕ್ವಶನ್ ಪೇಪರ್ ಸ್ಟಡಿ ಮಾಡಬಹುದಾ? ಖಂಡಿತವಾಗಿ ಮಾಡಿ ಸರ್, ಖಂಡಿತವಾಗಿ ಮಾಡಿ. ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಅಂಡ್ ಕಂಟೆಂಪರರಿ ಸೋಷಿಯಾಲಜಿಕಲ್ ಥಿಯರಿ ಫಾರ್ ಕನ್ನಡ. ಮೇಡಮ್, ನಾ ಮೊನ್ನೆ ನಿಮ್ಗೆ ಕನ್ನಡ ತೋರಿಸಿದೆನಲ್ಲ ವಾತ್ಸಲ್ಯ ಮೇಡಮ್, ಕನ್ನಡ ಮೊನ್ನೆ ತೋರಿಸಿದ್ದೇನೆ ನಿಮಗೆ ಬುಕ್ ಅನ್ನ. ವೆರಿ ಗುಡ್ ಕ್ವಶನ್. ಫಸ್ಟ್ ಟೈಮ್ ಎಪಿಗೆ ಅದರಲ್ಲಿದ್ದು ಕ್ವಶನ್ ಬರಬಹುದಾ? ಯಾರು? ಮುನಿರಾಜು ಸರ್, ಒಳ್ಳೆ ಕ್ವಶನ್ ಕೇಳಿದಿರಾ. ಸಿಲೆಬಸ್ ನಲ್ಲಿ ಕ್ವಶನ್ಸ್ ವೇಟೇಜ್ ಯಾವ ರೀತಿ ತೆಗಿಬಹುದು ಸರ್? ನೋಡಿ, ಒಂದ್ ಏನಂತಂದ್ರೆ, ಪಾಯಿಂಟ್ ನಂಬರ್ 1, ಯಾರಾದ್ರೂ ಕ್ವಶನ್ ಪೇಪರ್ ತೆಗಿಯಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ನೀವೇ ಹೋಗ್ಬೋದು, ನಾನೇ ಹೋಗ್ಬೋದು, ಅಥವಾ ಡೆಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಬರ್ಬೋದು. ದಟ್ ಇಸ್ ಗೇಮ್ ಆಫ್ ಚಾಯ್ಸ್. ಓಕೆ, ಇದು ಒಂದನೇದು. ಯಾವುದೇ ಒಬ್ಬ ವ್ಯಕ್ತಿ ಕ್ವಶನ್ ಪೇಪರ್ ತೆಗಿಯಕ್ಕೆ ಹೋದ ಅಂತಂದ್ರೆ ಅವ್ರಿಗೆ ಅವ್ರದೇ ಆದ ಒಂದು ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆನೆ ಕ್ವಶನ್ ಜಾಸ್ತಿ ವೇರಿಯೇಷನ್ ಆಗ್ತಕ್ಕಂಥದ್ದು ಬರುತ್ತೆ. ಅರ್ಥ ಆಯ್ತು? ಯಾರು ರಿಸರ್ಚ್ ಅನ್ನು ಟೀಚ್ ಮಾಡ್ತಾರೋ ಅವ್ರು ಬಹಳಷ್ಟು ಕ್ವಶನ್ ರಿಸರ್ಚ್ ಮೇಲೆ ಹಾಕ್ತಾರೆ. ಯಾರು ಥೇರಿ ಎಕ್ಸ್ಪರ್ಟ್ ಇರ್ತಾರೋ ಥೇರಿಯನ್ನೇ ಹಾಕಿ ಬರ್ತಾರೆ. ಈಗ ನಾನು ಕಳಿಸಿದ್ರೆ ನಾ ಎಲ್ಲ ಅರ್ಧಕರ್ಧ ಕ್ವಶನ್ ಥೇರಿ ಮೇಲೆ ಹಾಕಿ ಬರ್ತೀನಿ, ಬಿಕಾಸ್ ನನ್ನ ಥೇರಿ ನನ್ನ ಏನಂತಾರಲ್ಲ ಅದು ಇಂಟ್ರೆಸ್ಟಿಂಗ್ ಫೀಲ್ಡ್. ಇನ್ನೊಬ್ರು ಯಾರೋ ಅರ್ಬನ್ ಟೀಚ್ ಮಾಡ್ತಾ ಇದ್ರೆ ಅವರೆಲ್ಲ ಕ್ವಶನ್ ಅರ್ಬನ್ ಮೇಲೆ ಹಾಕಿ ಬಂದಿರ್ತಾರೆ. ಇನ್ನೊಬ್ರು ಯಾರೋ ನಿಮ್ಗೆ ಲಾಸ್ಟ್ ನಂಬ್ತಿರೋ ಬಿಡ್ತಿರೋ, ಒಂದ್ಸಲ ನೆಟ್ಟಿಗೆ 75 ಕ್ವಶನ್ಗಳು ಏನು ಬರೀ ಅರ್ಬನ್ ಸೋಷಿಯಾಲಜಿ ಮತ್ತು ಸೋಷಿಯಲ್ ಪ್ರಾಬ್ಲಮ್ಸ್ ಮೇಲೆ ಬಂದಿದ್ದಾವೆ. 75 ಬುಕ್ಸ್ ಒಂದೇ ನೆಟ್ ಅಲ್ಲಿ 2014ರಲ್ಲಿ. ಸೊ ಅದಕ್ಕೆ ಮಾಡೋಂಗಿಲ್ಲ. ನಾನು ಹೇಳೋದೇನೆಂದ್ರೆ, ನೀವು ಒಂದು 10-12 ಏರಿಯಾಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾವುದಪ್ಪ 12 ಏರಿಯಾ ಅಂದ್ರೆ, ಫಸ್ಟ್ ಒನ್ ಥಿಯರಿ. ಈ ಥಿಯರಿಯಲ್ಲಿ 3 ಸೆಟ್ ಬರುತ್ತೆ: ಕ್ಲಾಸಿಕಲ್ ಥಿಯರಿ, ಕಂಟೆಂಪರರಿ ಥಿಯರಿ, ಮಾಡರ್ನ್ ಅಂಡ್ ಪೋಸ್ಟ್ ಮಾಡರ್ನ್ ಥಿಯರಿ. ಕಂಪ್ಲೀಟ್ ಸೆಟ್ ಆಫ್ ಥಿಯರೀಸ್. ಇದು ಮೊದಲನೆಯ ಏರಿಯಾ. ಎರಡನೇದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಷಿಯಾಲಜಿ, ವ್ಯಾಲ್ಯೂಸು, ನಾರ್ಮು, ಕಲ್ಚರ್, ಏನು ಐಡಿಯಾ ಸೆಟ್ ಅನ್ನೇ ಮಾಡ್ಕೊಳ್ಳಿ. 2. ಮೂರನೇದು ದ ವಿಂಗ್ಸ್ ಆಫ್ ಸೋಷಿಯಾಲಜಿ, 2 ವಿಂಗ್ಸ್, ಅರ್ಬನ್ ಅಂಡ್ ರೂರಲ್. ಎಷ್ಟಾಯ್ತು? 4. ದೆನ್ ಈ ಕಡೆಯಿಂದ 2, ಜೆಂಡರ್ ಅಂಡ್ ರಿಸರ್ಚ್, 6. ಜೆಂಡರ್ ಅಂಡ್ ರಿಸರ್ಚ್. ದೆನ್ ಇಂಡಸ್ಟ್ರಿಯಲ್ ಸೋಷಿಯಾಲಜಿ ಅಂಡ್ ಡೆಮೋಗ್ರಫಿ, ಮತ್ತೆರಡು. ಎಷ್ಟು? 8. ಇಂಡಸ್ಟ್ರಿಯಲ್ ಸೋಷಿಯಾಲಜಿ ಅಂಡ್ ಡೆಮೋಗ್ರಫಿ. ಸೋಷಿಯಲ್ ಮೂವ್ಮೆಂಟ್ಸ್ 9. ಇಂಡಿಯನ್ ಸೊಸೈಟಿ 10. ಇಂಡಿಯನ್ ಸೊಸೈಟಿ 10. ಸೊ ಇಷ್ಟು ಏರಿಯಾ ನೀವು ಇನ್ಡೆಪ್ತ್ ಆಗಿ ಸ್ಟಡಿ ಮಾಡಿ, ಆಮೇಲೆ ನಿಮಗೆ ಉಳಿದಂಥದನ್ನು ಸ್ಲೋ ಆಗಿ ಟಚ್ ಮಾಡಲಿಕ್ಕೆ. ಇಲ್ಲ ಅಂದ್ರೆ ನೀವು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗಿಬಿಡ್ತೀರಿ, ಯಾಕಂದ್ರೆ ನಿಮಗೆ ನೆಗೆಟಿವ್. ಮೇಡಮ್, ನಾಗಲಾ ಬುಕ್ ಸರ್ ಇದು ಇಂಡಿಯನ್ ಸೋಷಿಯಾಲಜಿಕಲ್ ಥಾಟ್ ಅಂತ ಇದೆ ನೋಡಿ, ಇಂಡಿಯನ್ ಸೋಷಿಯಾಲಜಿಕಲ್ ಥಾಟ್ ಅಂತ ಇದೆ ಸರ್. ನಾನು ಮಾಡಿದ ಅಧ್ಯಯನದ ವಿಧಾನ ನನ್ನ ಕೊನೆಯ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಮತ್ತೆ ಸಿಲೆಬಸ್ ಅಲ್ಲಿ ಡೌಟ್ ಇದೆಯಾ ನಿಮಗೆ? ಇನ್ನೊಂದು ಅದು 10. ಇನ್ನೊಂದು ಏರಿಯಾ ಡೆವಲಪ್ಮೆಂಟ್. ಹೌ ಟು ಮೇಕ್ ಶಾರ್ಟ್ ನೋಟ್ಸ್ ಆಫ್ ಸೋಷಿಯಾಲಜಿ.
ಯಾವ ರೀತಿ ನೀವು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ನೀವೇನು ಮಾಡ್ಕೊಳ್ಳಿ ಅಂದರೆ ನಿಮ್ಮದೇ ಒಂದು ಡಿಕ್ಷನರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು 200 ಪೇಜ್ ನೋಟ್ಬುಕ್ ತೊಗೊಳ್ಳಿ, ABCD ಅಂತ 26 ಸೆಕ್ಷನ್ ಮಾಡಿ, ಒಂದೊಂದು ಸೆಕ್ಷನ್ಗೆ ಒಂದು 4 ಪೇಜ್ ಬಿಡಿ. ನೀವು ಓದ್ತಿರ್ಬೇಕಾದ್ರೆ ಒಂದು ಹೊಸ ಕಾನ್ಸೆಪ್ಟ್ ಬಂತು, ಏನೋ ಬಂತು ಅಂದರೆ ಪಟ್ನ ಆ ವರ್ಡರ್ ಬರ್ಕೊಂಬಿಡಿ. ಅದನ್ನ ಈಗ ಹೇಳಿದೆ ನಾನು, ಡಿಕಾಂಪೋಸಿಷನ್ ಆಫ್ ಕ್ಯಾಪಿಟಲ್ ಯಾರು ರಾಲ್ಫ್ ಡೈರೆಂಡಾರ್ಫ್ ಕೊಟ್ಟರು. ಪಟ್ನ ನೀವು ಅಲ್ಲಿ ಅದನ್ನ ಡಿಕಾಂಪೋಸಿಷನ್ ಡಿದಲ್ಲೂ ಬರ್ಕೊಳ್ಳಿ, ರಾಲ್ಫ್ ಡೈರೆಂಡಾರ್ಫ್ ಆರಲ್ಲೂ ಬರ್ಕೊಳ್ಳಿ. ನಿಮ್ಗೆ ಯಾವಾಗ ಕನ್ಫ್ಯೂಷನ್ ಆದ್ರೂ ಕೂಡ ಅದು ಇಮಿಡಿಯೇಟ್ ಸಿಗುತ್ತೆ. ಒಂದು ಡಿಕ್ಷನರಿಯನ್ನು ನೀವೇ ರೆಡಿ ಮಾಡ್ಕೊಂಡ್ಬಿಡಿ. ಮತ್ತು ನಿಮಗೆ ಸೋಷಿಯಾಲಜಿ ಒಂದು ಡಿಕ್ಷನರಿ ಇದೆ, ಐ ಥಿಂಕ್ ಐ ಹ್ಯಾವ್, ಒಂದು ನಿಮಿಷ ತೋರಿಸ್ತೀನಿ. ಈಗ ನಾನು ನಿಮಗೆ ಕೆಲವೊಂದಿಷ್ಟು ಬುಕ್ಸ್ಗಳನ್ನ ಲೈವ್ ಆಗೇನೆ ತೋರಿಸ್ತೀನಿ ನೋಡಿ. ಮೊದಲನೇದು ರಿಸರ್ಚ್ ಮೆಥಡ್ಸ್ ಬೈ ರಾಮ್ ಅಹುಜಾ. ಇದು ರಿಸರ್ಚ್ಗೆ ನೀವು ಸಾಕು, ಇಷ್ಟು ಓದಿರೋ ಸಾಕು, ಇದರಲ್ಲೇ ನಿಮ್ಗೆ ಎಲ್ಲವೂ ಕವರ್ ಆಗುತ್ತೆ. ರಿಸರ್ಚ್ ಮೆಥಡ್ಸ್ ಬೈ ರಾಮ್ ಅಹುಜಾ. ಓಕೆ, ನೀವು ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಥಿಯರಿಯನ್ನು ಓದಬೇಕು ಅಂದ್ರೆ ಈ ಪುಸ್ತಕವನ್ನ ಓದಬಹುದು. ಯಾವುದು? ಸೋಷಿಯಲ್ ಥಿಯರಿ. ಸೋಷಿಯಲ್ ಥಿಯರಿ ಆಥರ್ಡ್ ಬೈ ಪಾಲ್ ರ್ಯಾನ್ಸಮ್ ಅಂತ ಹೇಳಿ. ಇಟ್ ಈಸ್ ಅ ಬುಕ್ ಬೈ ರಾವತ್ ಪಬ್ಲಿಕೇಶನ್, ಪಾಲ್ ರ್ಯಾನ್ಸಮ್ ಅಂತ ಹೇಳಿ. ನೀವು ಥಿಯರಿಯನ್ನು ಬಹಳ ಡೆಪ್ತ್ ಆಗಿ ಓದಬೇಕು ಅಂತಂದ್ರೆ ನೀವು ಈ ಬುಕ್ ಅನ್ನ ರೆಫರ್ ಮಾಡಬಹುದು, ಸೋಷಿಯಲ್ ಥಿಯರಿ ಬುಕ್ ಅನ್ನ. ನೆಕ್ಸ್ಟ್ ರೂರಲ್ ಸೋಷಿಯಾಲಜಿಗೆ SL ದೋಸಿ ಮತ್ತು PC ಜೈನ್ ಬರ್ತಕ್ಕಂಥ ರಾವತ್ ಪಬ್ಲಿಕೇಶನ್ ಬುಕ್ ಅನ್ನ ರೆಫರ್ ಮಾಡಿ, ರೂರಲ್ ಸೋಷಿಯಾಲಜಿಗೆ. ನೆಕ್ಸ್ಟ್ ಒಂದು ಪುಸ್ತಕ ಇದೆ, ಯಾವುದು? ಕಾಂಟೆಂಪ್ರರಿ ಸೋಷಿಯಾಲಜಿ ಅಂತ ಹೇಳಿ, ಫ್ರಾನ್ಸಿಸ್ ಅಬ್ರಹಂ ಬರೆದಿದ್ದು ಕಾಂಟೆಂಪ್ರರಿ ಸೋಷಿಯಾಲಜಿ. ಇದರಲ್ಲಿ ಕೂಡ ನಿಮ್ಗೆ ಒಂದಿಷ್ಟು ಸ್ಪೆಷಲ್ ಥಿಯರಿಗಳು ಈ ಬುಕ್ ಅಲ್ಲಿ ಸಿಗ್ತವೆ. ಎಲ್ಲಿ ಕೇಳುವಂತ ಥಿಯರಿಗಳು ಈ ಬುಕ್ ಅಲ್ಲಿ ಇದಾವೆ. ನೆಕ್ಸ್ಟ್ ಮೊನ್ನೆ ನಾನು ಹೇಳ್ತಾ ಇದ್ದೆ ನಿಮ್ಗೆ, ಯಾವುದು? ಸೋಷಿಯಾಲಜಿಕಲ್ ಥಾಟ್ ಬೈ ಅಬ್ರಹಂ ಫ್ರಾನ್ಸಿಸ್. ಇದೇ ಕಾಂಟೆಂಪ್ರರಿ ಸೋಷಿಯಾಲಜಿ ಕೂಡ ಒಂದು ಪುಸ್ತಕ ಇದೆ, ಸೇಮ್ ಆಥರ್ ಬರೆದಿದ್ದು, ಅದು ಆ ಕಡೆ ರೂಮಲ್ಲಿ ಇದೆ. ಇದು ಕಾಂಟೆಂಪ್ರರಿ ಸೋಷಿಯಾಲಜಿನೂ ಇದೆ, ಸೋಷಿಯಾಲಜಿಕಲ್ ಥಾಟ್ ಕೂಡ ಒಂದು ಬುಕ್ ಇದೆ. ಈ ಮೊನ್ನೆ ನಾನು ಹುಬ್ಬಳ್ಳಿ ಸಪ್ನಾ ಬುಕ್ ಹೌಸಲ್ಲಿ ಈ ಬುಕ್ ಸಿಕ್ತು. ಇಟ್ ಇಸ್ ವೆರಿ ರೇರ್, ಇಲ್ವೇ ಇಲ್ಲ ಈ ಬುಕ್ ಮಾರ್ಕೆಟ್ ಅಲ್ಲಿ. ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಜಾನ್ ಅಲ್ಲಿ ಸಿಕ್ಕರೆ ಈ ಪುಸ್ತಕವನ್ನ ಓದಿ, ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಬುಕ್ ಇದು. ನೆಕ್ಸ್ಟ್ ದಿ ಭಗವದ್ಗೀತಾ ಆಫ್ ಸೋಷಿಯಾಲಜಿ, ದಟ್ ಈಸ್ ಮೈಕೆಲ್ ಹರ್ಲಾಂಬಸ್ ಬುಕ್, ಸೋಷಿಯಾಲಜಿ ಥೀಮ್ಸ್ ಅಂಡ್ ಪರ್ಸ್ಪೆಕ್ಟಿವ್. ಇದರಲ್ಲಿ 2 ತರ ಇದೆ. ಇನ್ನೊಂದು ಬ್ಲೂ ಬುಕ್ ಇದೆ, ದೊಡ್ಡ ಬುಕ್. ಸೊ ಇದಿದ್ರೆ ಇದನ್ನ ಓದಿ, ಆ ಬ್ಲೂ ಬುಕ್ ಇದ್ರೆ ಬ್ಲೂ ಬುಕ್ ಅನ್ನ ಓದಿ, ಯಾವ್ದಾದ್ರು ಓದಿ. ಈ ಬುಕ್ ಅನ್ನು ನೀವು ಓದಲೇಬೇಕು. ಯಾವ್ದನ್ನ ಬಿಡ್ತಿರೋ ಗೊತ್ತಿಲ್ಲ, ಈ ಬುಕ್ ಇಂದ ಕನಿಷ್ಠ ನೀವು 30 ಕ್ವಶನ್ಗಳಾದ್ರೂ ಬಂದೇ ಬರ್ತವೆ. ಓಕೆ, ಇದು ಒಂದು. ನೆಕ್ಸ್ಟ್ ಇದು ಆಂಥೋನಿ ಗಿಡೆನ್ಸ್ ಬರೆದಿದ್ದು ಕ್ಯಾಪಿಟಲಿಸಮ್ ಮಾಡರ್ನ್ ಸೋಷಿಯಲ್ ಥಿಯರಿ ಅಂತ ಹೇಳಿ. ಇದರಲ್ಲಿ ಮ್ಯಾಕ್ಸ್ ವೆಬರ್ ಮತ್ತು ಕ್ಲಾಸಿಕಲ್ ಥಿಯರಿಟಿಕ್ಸ್ ಬಗ್ಗೆ ತುಂಬಾ ಇನ್ ಡೆಪ್ತ್ ಆಗಿ ಕೊಟ್ಟಿದ್ದಾರೆ. ನಿಮಗೆ ಥಿಯರಿಟಿಕಲ್ ಪರ್ಸ್ಪೆಕ್ಟಿವ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಮಾಡರ್ನ್ ಥಿಯರಿಗಳಿದಾವಲ್ಲ ಅದು. ಇದು ಆಂಥೋನಿ ಗಿಡೆನ್ಸ್ ಅವರ ಒರಿಜಿನಲ್ ಬುಕ್. ಈ ಬುಕ್ಕೇ ನಿಮ್ಮೊಂದು ಕ್ವಶನ್ ಆಗ್ಬಹುದು, ಯಾವುದು? ಕ್ಯಾಪಿಟಲಿಸಮ್ ಅಂಡ್ ಮಾಡರ್ನ್ ಸೋಷಿಯಲ್ ಥಿಯರಿ, ಆಥರ್ಡ್ ಬೈ ಯಾರು? ಆಂಥೋನಿ ಗಿಡೆನ್ಸ್. ನೆಕ್ಸ್ಟ್ ಯೋಗೇಂದ್ರ ಸಿಂಗ್ ಬರೆದಿದ್ದು, ಯಾವುದು? ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್. ಇದು ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ಗೆ ಹೆಲ್ಪ್ ಆಗುತ್ತೆ. ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್, ಯೋಗೇಂದ್ರ ಸಿಂಗ್ ಅವರು ಬರೆದಂತ ಒರಿಜಿನಲ್ ಬುಕ್ ಇದು. ನೆಕ್ಸ್ಟ್ ಫೆಮಿನಿಸಮ್ ಇದೆ ನೋಡಿ. ಫೆಮಿನಿಸಮ್ ಅಲ್ಲಿ ಈ ಬುಕ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಯಾವ್ದಿದು? ಹ್ಯಾಂಡ್ ಬುಕ್ ಆಫ್ ಇಂಡಿಯನ್ ಸೋಷಿಯಾಲಜಿ, ವೀಣಾ ದಾಸ್ ಅವರು ಎಡಿಟ್ ಮಾಡಿದಂತ ಒಂದು ಪುಸ್ತಕ ಇದು. ಯಾವುದು? ಹ್ಯಾಂಡ್ ಬುಕ್ ಆಫ್ ಇಂಡಿಯನ್ ಸೋಷಿಯಾಲಜಿ. ತುಂಬಾ ಒಳ್ಳೆ ಬುಕ್ ಇದೆ ಇದು. ಇಂಡಿಯನ್ ಸೋಷಿಯಾಲಜಿ ಎಲ್ಲ ಕವರ್ ಆಗಿದೆ ಮತ್ತು ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ ಕೂಡ ಇದರಲ್ಲಿ ಕವರ್ ಆಗಿದ್ದಾವೆ. ನೆಕ್ಸ್ಟ್ ಅರ್ಬನ್ನಿಗೆ ಶಂಕರರಾವ್ ಬರೆದಂತ ಒಂದು ಬುಕ್, ಭಾರತದ ನಗರ ಸಮಾಜ ಹಾಗೂ ನಗರ ಸಮಾಜ ಶಾಸ್ತ್ರ, ಅರ್ಬನ್ ಸೋಷಿಯಾಲಜಿ ಇದರಲ್ಲಿ ಕಂಪ್ಲೀಟ್ ಕವರ್ ಆಗಿದೆ.
ಕನ್ನಡ ಮೀಡಿಯಂ ಅವರು ಓದ್ಬೋದು, ಇಂಗ್ಲಿಷ್ ಮೀಡಿಯಂ ಅವರು ಕೂಡ ಇದನ್ನ ಓದ್ಬಹುದು. ಇದು ಅರ್ಬನ್ ಸೋಷಿಯಾಲಜಿಗೆ. ನೆಕ್ಸ್ಟ್ ಈ ಬುಕ್ ಅನ್ನು ತೋರಿಸಿದ್ದೀನಿ ಲಾಸ್ಟ್ ಟೈಮ್ ನಿಮಗೆ. ಭಾರತದ ಸಾಮಾಜಿಕ ಆಂದೋಲನಗಳ ಒಂದು ಪಕ್ಷಿ ನೋಟ. ನಿಮಗೆ ಎಲ್ಲಾ ಸೋಷಿಯಲ್ ಮೂವ್ಮೆಂಟ್ಸ್ಗಳು ಈ ಬುಕ್ ಅಲ್ಲಿ ಸಿಗ್ತವೆ. ನೆಕ್ಸ್ಟ್ ಇದು ಒಂದು ಬುಕ್, ಯಾವುದು? ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ. ಈ ಬುಕ್ ಓದಿದ್ರೆ ನೀವು ಆಲ್ಮೋಸ್ಟ್ 40% ಸೋಷಿಯಾಲಜಿಯನ್ನ ಓದಾಗಿದೆ. ಆಥರ್ಡ್ ಬೈ ಶಂಕರ್ ರಾವ್. ನೆಕ್ಸ್ಟ್ ಕಾಂಟೆಂಪ್ರರಿ ಸೋಷಿಯಾಲಜಿನೇ ಇನ್ನೊಂದು ಪುಸ್ತಕ ಇದೆ, ಅದು ಕೂಡ HK ರಾವತ್ ಬರೆದಿದ್ದು. HK ರಾವತ್ ಪಬ್ಲಿಕೇಶನ್ ಅವರು ಬರೆದಂತ ಒಂದು ಬುಕ್ ಇದು. ಸೊ ಇದನ್ನು ನೀವು ರೆಫರ್ ಮಾಡಬಹುದು. ಓಕೆ, ಇನ್ನೊಂದು ಇದೆ ತೋರಿಸ್ತೀನಿ. ಈ ಬುಕ್ ಅನ್ನು ಕೂಡ ನೀವು ಅರ್ಬನ್ ಸೋಷಿಯಾಲಜಿಗೆ ರೆಫರ್ ಮಾಡಬಹುದು. ಭಾರತದ ನಗರ ಸಮಾಜ ಅಂತ ಹೇಳಿ ಡಾಕ್ಟರ್ ಈರಣ್ಣ ಚ ಮುಳುಗುಂದ್ KCD ಪ್ರೊಫೆಸರ್ ಅವರು ಬರೆದಂತ ಬುಕ್ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನೀವು ಅರ್ಬನ್ ಸೋಷಿಯಾಲಜಿಗೆ ರೆಫರ್ ಮಾಡಬಹುದು. ಒಂದು ನಿಮಿಷ. ವೇಟ್. ಇದು ಒಂದು ಪುಸ್ತಕ ಇದೆ, ಯಾವುದು? ಸೊಸೈಟಿ ಇನ್ ಇಂಡಿಯಾ. ಇಲ್ಲಿ 2 ಬುಕ್ಗಳು ಬರ್ತವೆ. ಸೊಸೈಟಿ ಇನ್ ಇಂಡಿಯಾ, ರಾಮ್ ಅಹುಜಾ ಬರೆದಿದ್ದು. ಇಲ್ಲಿ ನಿಮಗೆ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ತುಂಬಾ ಇನ್ಡೆಪ್ತ್ ಆಗಿ ನಿಮಗೆ ಸಿಗ್ತವೆ ನೋಟ್ಸ್ಗಳು. ಇದರಲ್ಲಿ ಬಹಳಷ್ಟು ಕ್ವಶನ್ಗಳು ಇದರಿಂದನೇ ಬರ್ತವೆ. ಮೊನ್ನೆ ನಿಮಗೆ ಕಿನ್ಶಿಪ್ ಟರ್ಮಿನಾಲಜಿ ಹೇಳಿದ್ನಲ್ಲ, ಅದು ಇದೇ ಬುಕ್ ಇಂದಾನೇನೆ. ಓಕೆ, ಇದು ಒಂದು. ನೆಕ್ಸ್ಟ್ ಅದೇ ಆಥರ್ ಬರುವಂತ ಇನ್ನೊಂದು ಬುಕ್, ಯಾವುದು? ಇಂಡಿಯನ್ ಸೋಷಿಯಲ್ ಸಿಸ್ಟಮ್ ಬೈ ರಾಮ್ ಅಹುಜಾ. ಮತ್ತು ಇಂಡಿಯನ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಇನ್ನೊಂದು ಬುಕ್ ಇದೆ, ಅದು ಬಾಕ್ಸ್ ಅಲ್ಲಿ ಇದೆ. ಅದು ಯಾವುದು ಅಂದ್ರೆ ಅದು ರಾಮ್ ಅಹುಜಾ ಬರೆದಂತದ್ದು. ಅಲ್ಲಿ ನಿಮಗೆ ಸೋಷಿಯಲ್ ಪೆಥಾಲಜಿ ಚಾಪ್ಟರ್ ಇದೆಯಲ್ಲ, ಅದಕ್ಕೆ ಬೇಕಾದಂತಹ ಎಲ್ಲಾ ನೋಟ್ಸ್ಗಳು ನಿಮಗೆ ಸಿಗ್ತವೆ. ನೆಕ್ಸ್ಟ್ ಇದು ಬೇಸಿಕ್ ಕಾನ್ಸೆಪ್ಟ್ ಸೋಷಿಯಾಲಜಿ ಬೈ HK ರಾವತ್. ಸೊ ಇದು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಬುಕ್. ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಗೆ ಈ ಬುಕ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮೊನ್ನೆ ಹೇಳಿದ್ನಲ್ಲ ನಿಮಗೆ, ಇದು ತೋರಿಸಿದ್ದೀನಿ ಬುಕ್, ಸೋಷಿಯಾಲಜಿ ಆಫ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಯೂನಿಟ್ ಇದೆ ನೋಡಿ ಒಂದು, ಯಾವುದು? ಯೂನಿಟ್ 4 ಅಲ್ಲಿ ಸೋಷಿಯಾಲಜಿ ಆಫ್ ಡೆವಲಪ್ಮೆಂಟ್ ಅಂತ ಇದೆಯಲ್ಲ, ಅದು ಬರುತ್ತೆ. ಎನ್ವಿರಾನ್ಮೆಂಟ್ ಇದರಲ್ಲಿ ಕವರ್ ಆಗುತ್ತೆ. ಸೋಷಿಯಾಲಜಿ ಆಫ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ ಈ ಬುಕ್. ಸೋಯಬಾಲ್ ಸಿಂಗ್ ಬರೆದಂತದ್ದು, ರಾವತ್ ಪಬ್ಲಿಕೇಶನ್. ನೆಕ್ಸ್ಟ್ ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಕರ್ನಾಟಕದ ಸಮಾಜಶಾಸ್ತ್ರ. ಬಹಳ ಜನ ನೀವು ಕೇಳ್ತಾ ಇದ್ರಲ್ಲ, ಇವರು ಲಕ್ಷ್ಮೀಪತಿ ಸರ್ ನನಗೊಂದು ಕಾಂಪ್ಲಿಮೆಂಟರಿ ಕಾಪಿಯನ್ನ ಕೊಟ್ಟಿದ್ದಾರೆ. ಯಾವುದಿದು? ಕರ್ನಾಟಕದ ಸಮಾಜಶಾಸ್ತ್ರ. ಇದರ ಕಡೆ ಇನ್ನೊಂದು ಬೇರೆ ಬುಕ್ ಇದೆ, ಕರ್ನಾಟಕದ ಬಗ್ಗೆ ಇನ್ನೊಂದು ಬುಕ್ ಇದೆ. ಐ ಥಿಂಕ್ ಅದು ಹುಡುಕ್ಬೇಕಾದ ಎಲ್ಲ ಒಂದ್ ಕಡೆಗಿದೆ. ಸೊ ಈ ಪುಸ್ತಕ ನೋಡಿ, ಡಾಕ್ಟರ್ CG ಲಕ್ಷ್ಮೀಪತಿ, ಕರ್ನಾಟಕದ ಸಮಾಜಶಾಸ್ತ್ರ. ಆಲ್ಮೋಸ್ಟ್ ಇದರಲ್ಲಿ ಕವರ್ ಆಗಿದೆ. ಇಸ್ ದ ಅಸೋಸಿಯೇಟ್ ಪ್ರೊಫೆಸರ್ ಇನ್ VH ಸೆಂಟರ್ ಆಫ್ ಹೋಮ್ ಸೈನ್ಸ್. ನೆಕ್ಸ್ಟ್ ಸಾಧ್ಯವಾದರೆ ಇಂಥ ಒಂದು ಡಿಕ್ಷನರಿಯನ್ನು ತಗೊಳ್ಳಿ, ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಿಯಾಲಜಿ. ನೀವು ಕನ್ನಡ ಮೀಡಿಯಂ ಇರಲಿ, ಇಂಗ್ಲಿಷ್ ಮೀಡಿಯಂ ಇರಲಿ, ಇಂಥ ಒಂದು ಬುಕ್ ಅನ್ನು ನೀವು ಯಾವತ್ತು ನಿಮ್ಮ ಜೊತೆಗೆ ಇರಬೇಕು. ಓಕೆ, ನೆಕ್ಸ್ಟ್ ರಿಸರ್ಚ್ ಮೆಥಡಾಲಜಿಗೆ ರಾಮ್ ಅಹುಜಾ ಒಂದಿದೆ, ಇನ್ನೊಂದಿದೆ. ಯಾವುದಿದು? ಮೆಥಡಾಲಜಿ ಆಫ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸಸ್, ರಿಟನ್ ಬೈ OR ಕೃಷ್ಣಸ್ವಾಮಿ. ಇದು ಬಹಳ ರಿಸರ್ಚ್ ಇನ್ ಡೆಪ್ತ್ ಆಗಿ ಬರೆದಿದ್ದಾರೆ. ಸ್ವಲ್ಪ ಕಾಮರ್ಸ್ ಪರ್ಸ್ಪೆಕ್ಟಿವ್ ಇಂದ ಬರೆದಿದ್ದಾರೆ. ಸೊ ನಿಮ್ಗೆ ಸ್ಟಾಟ್ ಎಲ್ಲ ಇದರಲ್ಲಿ ಬಹಳಷ್ಟು ಕ್ವಶನ್ಗಳು ಇದೆ ಸಿಗ್ತವೆ. ಓಕೆ, ಇನ್ನು ಕೊನೆಗೆ ಕನ್ನಡಕ್ಕೆ ನೀವು ಕನ್ನಡ ಓದ್ಬೇಕಂದ್ರೆ ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತೇಳಿ ಅರಳಿಕುಪ್ಪೆ ಅವರು ಬರೆದಿದ್ದ ಒಂದು ಪುಸ್ತಕ ಇದೆ, ಇದನ್ನ ರೆಫರ್ ಮಾಡಬಹುದು ಕನ್ನಡಗೆ. ದೆನ್ನು ಇನ್ನೊಂದಿದೆ, ಕನ್ನಡ ವ್ಯಾಕರಣ ದೀಪಿಕೆ ಅಂತ ಹೇಳಿ, ಕನ್ನಡ ವ್ಯಾಕರಣ ದೀಪಿಕೆ RDG. ಇನ್ನೊಂದು 2-3 ಬುಕ್ ಇದ್ದು ನಾನು ಅದನ್ನು ಕಾಲೇಜಲ್ಲಿ ಬಿಟ್ಟಿದ್ದೀನಿ. ಯಾವುದು? ಜೊನಾಥನ್ ಟರ್ನರು, ಜಾರ್ಜ್ ರಿಡ್ಜರು, ಮತ್ತೆ ಸೋಷಿಯಾಲಜಿ ಆಫ್ ಇಂಡಿಯನ್ ಸೊಸೈಟಿ, BK ನಾಗಲಾ ಸರ್ದು ಒಂದು ಕಾಲೇಜಲ್ಲಿ ಅವು ಉಳಿದಾವೆ. ಸೊ ಇಷ್ಟು ಬುಕ್ಸ್ಗಳನ್ನ ನೀವು
ರೆಫರ್ ಮಾಡಬೇಕು ಅಥವಾ ಮಾಡಲೇಬೇಕು. ಸೊ ಕಾಣಿಸುತ್ತಲ್ಲ, ಇದು ಬುಕ್ಕಿನ ಒಂದು ಈ ರೀತಿಯಾಗಿ ನೀವು ಫಸ್ಟ್ ಸೋರ್ಸ್ ಅನ್ನು ಇಟ್ಕೊಂಡ್ಬಿಡ್ಬೇಕು, ಆಮೇಲೆ ಯಾವ್ದು ಓದೋದು ಬಿಡೋದು ಬರುತ್ತೆ. ಓಕೆ, ಕರ್ನಾಟಕದಂತೂ ನೀವು ಅದ್ರಲ್ಲಿ ಕವರ್ ಆಗುತ್ತೆ. ಇನ್ನು ಕರ್ನಾಟಕ ಬುಕ್ ಇದೆ ನನ್ನ ಕಡೆಗೆ, ಸಿಕ್ಕರೆ ನಾನು ನಾಳೆ ನಿಮ್ಗೆ ಅದನ್ನ ತೋರಿಸ್ತೇನೆ. ಓಕೆ, ದೆನ್ ಏನಾದ್ರು ಕೇಳ್ತೀರಾ ಆರ್ ಶಾಲ್ ಐ ವೈಂಡ್ ಅಪ್ ಹಿಯರ್? ಆಮೇಲೆ ಏನಾಯ್ತು ಈಗ? ಓಕೆ, ಮೋಸ್ಟ್ಲಿ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಇದು ಆಗ್ಬೋದು ನಿಮ್ದು ಎಕ್ಸಾಮು, ಬಟ್ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ನಾನು ಕೊನೆ ಕ್ಲಾಸಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಸ್ಟಡಿ ಬಗ್ಗೆ ಟಿಪ್ಸ್ಗಳನ್ನ ಹೇಳ್ತೀನಿ. ನೋಡಿ, ಬುಕ್ಕಿನ ಒಂದು ನೀವು ಅಷ್ಟು ಸೋರ್ಸನ್ನು ರೆಡಿ ಮಾಡ್ಕೊಂಡು, ಯಾಕಂದ್ರೆ ನೀವು ಕೊನೆಯವರೆಗೂ ಸೋಷಿಯಾಲಜಿ ಇರಲೇಬೇಕು. ಸೊ ಬುಕ್ಸ್ಗಳನ್ನ ನೀವು ತಲೆ ಕೆಡಿಸ್ಕೊಬಿಡಿ, ತಗೊಂಡು ಬಿಡಿ, ಸಿಕ್ಕರೆ ಸಾಕು. Okay, thank you and one and all, thank you for your patience listening. Okay, sir. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಹಾ ಸರ್. ಅದೇ ಇಲ್ಲಿವರೆಗೂ ಸೋಷಿಯಾಲಜಿ ವಿಷಯದ ಕುರಿತು ಬಹಳ ಅದ್ಭುತ ಉಪನ್ಯಾಸ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಅದೇ ರೀತಿ ಏನು ಪರೀಕ್ಷಾರ್ಥಿಗಳು ಅವರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ಓಕೆ.